ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಹೇಳ್ತಾ. ಸೊ ಈ ಒಂದು ಕ್ಲಾಸಸ್ HSTRಗೆ PM ಅದರಲ್ಲೂ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ PM ಆಸ್ಪಿರೆಂಟ್ಸ್ ಇದ್ದೀರಾ ಅವ್ರಗಳಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಲಾಸ್ಟ್ ವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ ನಾನು ಈಗಾಗಲೇ ಒಂದು ವಿಡಿಯೋನ ಬೇಸ್ಡ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಬಹುದು. ನನ್ನ ಚಾನಲ್ನ ನೇಮು VGT ಅಕಾಡೆಮಿ. ಓಕೆ, ಸೊ VGT ಅಕಾಡೆಮಿ ಅಂತ ನೀವು ಟೈಪ್ ಮಾಡಿದ್ರೆ ಇಲ್ ಗೆಟ್ ಆಲ್ ದ HSTR PM ಫಿಸಿಕ್ಸ್ ಮ್ಯಾಥ್ಸ್ ಕೋರ್ಸಸ್ ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ. ಓಕೆ, ನಾವು ಇಲ್ಲಿ ತಗೊಂಡಿರುವಂತಹ ಒಂದು ಕ್ವಶನ್ ನಿಮಗೆ 2015 ನಲ್ಲಿ ಇಟ್ಸ್ 2012 HSTR ಕ್ವಶನ್ ಪೇಪರ್ ನಲ್ಲಿ ನಿಮಗೆ ಕೇಳಿರುವಂತಹ ಒಂದು ಕ್ವಶನ್. ಸೊ ಈ ಕ್ವಶನ್ ಅನ್ನ ನಾನು ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ ಗಳಿದ್ರೆ ಅದನ್ನ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ನನಗೆ ಕಮೆಂಟ್ ಮೂಲಕ ಅಥವಾ ನನ್ನ ಟೆಲಿಗ್ರಾಮ್ ನ ಥ್ರೂ ನೀವೇನಾದ್ರೂ ನನಗೆ ಕೊಟ್ರೆ ಖಂಡಿತವಾಗ್ಲೂ ಆ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಈಗ ಕ್ವಶನ್ಗೆ ಬರೋದಾದ್ರೆ, the value of 7 cube root of 2 plus cube root of 16 minus cube root of 54 is. ಈಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಒಂದ್ಸಲಿ ಪ್ರಾಬ್ಲಮ್ ಬರ್ಕೊಳ್ಳೋಣ. 7 cube root of 2 plus cube root of 16 plus minus cube root of 54. ಸೊ ಈಗ 7 cube root of 2 ನ ಹಾಗೆ ಇಟ್ಕೊಳ್ಳೋಣ, ಪ್ಲಸ್ ಕ್ಯೂಬ್ ರೂಟ್ ಆಫ್ 16 ನ ನಾನು ಯಾವ ತರಹ ಬರ್ಕೊಳ್ತೀನಿ ಅಂತಂದ್ರೆ 8 2s ಅಂತ ಬರ್ಕೊಳ್ತೀನಿ, ಮೈನಸ್ ಕ್ಯೂಬ್ ರೂಟ್ ಆಫ್ 54 ನ 27 2s ಅಂತ ಬರ್ಕೊಳ್ತೀನಿ. ಈಗ ನೀವು ಕೇಳ್ಬಹುದು, ಸರ್ ಯಾಕೆ ಈ ತರಹ ಬರ್ಕೊಳ್ತಿದ್ದೀರಾ ಅನ್ನೋದನ್ನ ಕೇಳೋದಾದ್ರೆ, ನೋಡಿ ಈ ನಂಬರ್ಸ್ ಗಳನ್ನ ನಾವು ವಿಲ್ ಕಾಲ್ ದಟ್ ಆಸ್ ಸರ್ಡ್ಸ್. ಕರೆಕ್ಟಾ? ಈ ಸರ್ಡ್ಸ್ ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ there is one rule. ನೀವು ಆ ರೂಲ್ ಅನ್ನ ತಿಳ್ಕೊಳ್ಳೇಬೇಕು. ಆ ರೂಲ್ ಅನ್ನ ತಿಳ್ಕೊಂಡ್ರೆ ಈ ತರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ವಾಟ್ ಇಸ್ ದಟ್ ರೂಲ್ ಅಂತ ಹೇಳೋದಾದ್ರೆ, ಸರ್ಡ್ಸ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಆರ್ಡರ್ ಮತ್ತು ರಾಡಿಕೆಂಟ್ ಶುಡ್ ಬಿ ಸೇಮ್. ಆರ್ಡರ್ ಮತ್ತೆ ರಾಡಿಕೆಂಟ್ ಅಂದ್ರೆ ಆರ್ಡರ್ಗೆ ಸೇಮ್ ಇರಬೇಕು, ರಾಡಿಕೆಂಟ್ಗೆ. ಆರ್ಡರ್ ರಾಡಿಕೆಂಟ್ಗಲ್ಲ. ಓಕೆ, ಆರ್ಡರ್ಗೆ, ರಾಡಿಕೆಂಟ್ಗೆ. ಸರ್ ಹಾಗಾದ್ರೆ ಇದೇನು ಆರ್ಡರ್ ಮತ್ತು ರಾಡಿಕೆಂಟ್ ಅಂತ ಅನ್ನೋದನ್ನ ನೋಡೋದಾದ್ರೆ, ನೋಡಿ ಈ ಪ್ಲೇಸ್ ಅಲ್ಲಿ ಬರುವಂತದ್ನ ಇಲ್ಲಿ ಬರಿತೀವಿ ನೋಡಿ. ಸೊ ಈ ಪ್ಲೇಸ್ ಅಲ್ಲಿ ಬರುವಂತದನ್ನ ನಾವು ಆರ್ಡರ್ ಅಂತ ಕರಿತೀವಿ, ಇಲ್ಲಿ ಇದೆಯಲ್ಲ ಇದು. ಅಂಡ್ ಈ ಪ್ಲೇಸ್ ಅಲ್ಲಿ ಬರುವಂತದ್ನ ನಾವು ರಾಡಿಕೆಂಟ್ ಅಂತ ಕರಿತೀವಿ. ಇದು ಆರ್ಡರ್, ಇದು ರಾಡಿಕೆಂಟ್. ಹಾಗಾದ್ರೆ ಇಲ್ಲಿ ಇದು ಆರ್ಡರ್, ಇದು ರಾಡಿಕೆಂಟ್. ಓಕೆ, ಹಾಗಾದ್ರೆ ನಿಮ್ ಕ್ವಶನ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 2 ಇದೆ. ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 16 ಇದೆ. ಇಲ್ಲಿ ಆರ್ಡರ್ 3 ಇದೆ, ರಾಡಿಕೆಂಟ್ 54 ಇದೆ. ಈಗ ನಾನು ಏನ್ ಹೇಳಿದೆ ಅಂದ್ರೆ, ಸರ್ಡ್ಸ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಒಂದು ರೂಲ್ ಇದೆ. ಆ ರೂಲ್ ಏನು ಅಂದ್ರೆ ಆರ್ಡರ್ಗೆ ಆರ್ಡರ್ ಈಕ್ವಲ್ ಇರಬೇಕು ಮತ್ತು ರಾಡಿಕೆಂಟ್ಗೆ ರಾಡಿಕೆಂಟ್ ಈಕ್ವಲ್ ಇರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಆಡ್ ಆರ್ ಯು ಕ್ಯಾನ್ ಸಬ್ಟ್ರಾಕ್ಟ್. ಇಲ್ಲಿ ಬರೋದಾದ್ರೆ ನಾವು ಆರ್ಡರ್ಸ್ ನ ಗಮನಿಸೋದಾದ್ರೆ ಆರ್ಡರ್ ಇಲ್ಲಿ ಕರೆಕ್ಟ್ ಆಗಿದೆ. ಆರ್ಡರ್ ಎಷ್ಟಿದೆ? ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಸೊ ಆರ್ಡರ್ಸ್ ಆರ್ ಸೇಮ್ ಇನ್ ದ ಆಲ್ ದ ಸಿಚುವೇಶನ್. ಬಟ್ ವಾಟ್ ಅಬೌಟ್ ರಾಡಿಕೆಂಟ್ ಏನಾಗಿದೆ? ಇಲ್ಲಿ 2 ಇದೆ, ಇಲ್ಲಿ 16 ಇದೆ, ಇಲ್ಲಿ 54 ಇದೆ. ಹಾಗಾಗಿ ವಿ ಕಾಂಟ್ ಆಡ್ ಆರ್ ವಿ ಕಾಂಟ್ ಸಬ್ಟ್ರಾಕ್ಟ್ ದಿಸ್. ಹಾಗಾಗಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈ 16 ಅನ್ನ ನಾನು 8 2s ಬರ್ಕೊಳ್ತಾ ಇದ್ದೀನಿ ಟು ಮೇಕ್ ದ ರಾಡಿಕೆಂಟ್ ಸೇಮ್. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಿಮಗೆ ಇಲ್ಲಿ ಬರ್ಕೋಬೇಕಾದ್ರೆ 8 2s ಯಾಕೆ ಬರ್ಕೊಂಡ್ರಿ ಅಂತ ನೀವು ಕೇಳೋದಾದ್ರೆ, ನಾವು
ಈ ಬರ್ಕೊಳ್ಳೋ ಈ ನಂಬರ್ಸ್ ಗಳನ್ನ ನಾವು ಸಿಂಪ್ಲಿಫೈ ಫಾರ್ಮ್ ಅಲ್ಲಿ ಬರ್ಕೊಳ್ಳೋ ಟೈಮ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ 16 ಬರ್ಕೊಳ್ತಿದ್ರ ಅನ್ಕೊಳ್ಳಿ. 16 ನಾನು ಏನ್ ಬರ್ಕೊಂಡಿದೀನಿ, 8 2s ಅಂತ ಬರ್ಕೊಂಡಿದೀನಿ. ಈ ಬರ್ಕೊಳ್ತಾ ಇರುವಂತಹ ಈ ಎರಡು ಫ್ಯಾಕ್ಟರ್ಸ್ ಗಳಲ್ಲಿ ಒಂದು ಫ್ಯಾಕ್ಟರ್ಸ್ಗೆ ನಮ್ಗೆ ಕ್ಯೂಬ್ ರೂಟ್ ತೆಗೆಯೋ ತರಹ ಇರಬೇಕು. ಯಾಕೆಂದ್ರೆ ಇಲ್ಲಿ ನಮ್ಗೆ ಕ್ಯೂಬ್ ರೂಟ್ ಇದೆ, ಕರೆಕ್ಟಾ? ಹಾಗಾಗಿ 8ದು ಕ್ಯೂಬ್ ರೂಟ್ ಏನು ಅಂದ್ರೆ, 8ದು ಕ್ಯೂಬ್ ರೂಟ್ ನ ತೆಗೆಯೋದಾದ್ರೆ 2 ಕ್ಯೂಬ್ ಇಂಟು 2 ಅಂತ ಬರೀಬಹುದು. ಸರ್ ನೀವು ಕೇಳ್ಬೋದು, ಅಕಸ್ಮಾತ್ ನಿಮ್ಗೆ ಸ್ಕ್ವಯರ್ ರೂಟ್ ಆಫ್ ಇತ್ತು ಅಂತಂದ್ರೆ, ಈಗ ಸ್ಕ್ವಯರ್ ರೂಟ್ ಆಫ್ 8 ಇತ್ತು ಅಂದ್ರೆ, ನಾವು ಇಲ್ಲಿ ಆರ್ಡರ್ ಏನಿಲ್ಲ ಅಂತಂದ್ರೆ 2 ಇದೆ, ಹಾಗಾದ್ರೆ ಇದು ಆರ್ಡರ್ 2 ಆಯ್ತು. ರಾಡಿಕೆಂಟ್ ಎಷ್ಟಾಯ್ತು, 8 ಆಯ್ತು, ಕರೆಕ್ಟಾ? ಇಲ್ಲಿ 8 ನ ನಾವು ಸಿಂಪ್ಲಿಫೈ ಮಾಡ್ಕೋಬಹುದು ಹೇಗೆ 4 ಇಂಟು 2. ಯು ಕ್ಯಾನ್ ಆಸ್ಕ್ 4 ಇಂಟು 2 ನೇ ಯಾಕೆ ಬರ್ಕೊಂಡೆ ಅಂದ್ರೆ, ಕೊಟ್ಟಿರೋ ಎರಡು ಫ್ಯಾಕ್ಟರ್ಸ್ ಅಲ್ಲಿ ನಮಗೆ ಒಂದು ಫ್ಯಾಕ್ಟರ್ಸ್ಗೆ ಸ್ಕ್ವಯರ್ ರೂಟ್ ನ ತೆಗೆಯೋ ತರಹ ಇರಬೇಕು. ವಾಟ್ ಇಸ್ ದ ಸ್ಕ್ವಯರ್ ರೂಟ್ ಆಫ್ 4 2. ಹಾಗೆ ಇಲ್ಲಿ ಕೊಟ್ಟಿರೋ ಎರಡು ಅಥವಾ ಬರ್ಕೊಳ್ಳೋ ಎರಡು ಫ್ಯಾಕ್ಟರ್ ಅಲ್ಲಿ ಒಂದು ಫ್ಯಾಕ್ಟರ್ಗೆ ಕ್ಯೂಬ್ ರೂಟ್ ತೆಗೆಯೋ ತರಹ ಇರಬೇಕು. ಹಾಗಾದ್ರೆ 8ದು ಕ್ಯೂಬ್ ರೂಟ್ ಏನು, 2. ಹಾಗಾಗಿ 2 ಕ್ಯೂಬ್ ಇಂಟು 2 ಬರ್ಕೋಬಹುದು. ಅಂದ್ರೆ 8ದು ಕ್ಯೂಬ್ ರೂಟ್ 2 ನ ತೆಗಿಬಹುದು ಹೊರಗಡೆ. ಹಾಗೆ ಇಲ್ಲೂ ಕೂಡ ನೋಡಿ, ನಾನು 54 ನ 27 2s ಅಂತ ಬರ್ಕೊಂಡಿದ್ದೀನಿ. ಹಾಗಾದ್ರೆ 27 ನ ನಾನು ಈ ರೀತಿ ಬರ್ಕೋಬಹುದಾ, 3 ಕ್ಯೂಬ್. ಹಾಗಾದ್ರೆ 27 ಕ್ಯೂಬ್ ರೂಟ್ ಎಷ್ಟು, 3. ಹಾಗಾದ್ರೆ ಐ ಕ್ಯಾನ್ ಟೇಕ್ ಔಟ್ ದ ಕ್ಯೂಬ್ ರೂಟ್ ಆಫ್ 27. ನೋಡಿ ಈಗ 7 ಕ್ಯೂಬ್ ರೂಟ್ ಆಫ್ 2 ಅಲ್ಲೇ ಇರಲಿ, ಪ್ಲಸ್ ನಾವು ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 8. 8ದು ಕ್ಯೂಬ್ ರೂಟ್ ಎಷ್ಟಾಗುತ್ತೆ, 3. ಹಾಗಾದ್ರೆ 2. ಹಾಗಾದ್ರೆ 2 ನ ಹೊರಗಡೆ ತೆಗ್ದೆ, ಇನ್ನು ಉಳಿದಿರೋದು 2 ಕ್ಯೂಬ್ ರೂಟ್ ಆಫ್ 2. ಇನ್ನೊಮ್ಮೆ ಹೇಳ್ತೀನಿ, ಕ್ಯೂಬ್ ರೂಟ್ ಅಲ್ಲೇ ಇದೆ. ಇಲ್ಲಿ 8ದು ಕ್ಯೂಬ್ ರೂಟ್ ಎಷ್ಟು, 2. ಸೊ 8ದು ಕ್ಯೂಬ್ ರೂಟ್ ನ ಹೊರಗಡೆ ತೆಗ್ದೆ, 8ದು ಕ್ಯೂಬ್ ರೂಟ್ ಎಷ್ಟಾಗುತ್ತೆ, 2 ಕ್ಯೂಬ್ ರೂಟ್ ಆಫ್ ಒಳಗಡೆ 2 ಹಾಗೆ ಇದೆ, ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್. ಹಾಗಾದ್ರೆ ಇಲ್ಲಿ 27 ಕ್ಯೂಬ್ ರೂಟ್ ಎಷ್ಟು, 27 ಕ್ಯೂಬ್ ರೂಟ್ 3. ಸೊ ದೇರ್ಫೋರ್ ಐ ಕ್ಯಾನ್ ಟೇಕ್ ಔಟ್ 3. ಸೊ 3 ಕ್ಯೂಬ್ ರೂಟ್ ಆಫ್ 2, ಕರೆಕ್ಟಾ? ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ನಾನೇನ್ ಹೇಳಿದೆ, ಸರ್ಡ್ಸ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಆರ್ಡರ್ ಮತ್ತು ರಾಡಿಕೆಂಟ್ ಶುಡ್ ಬಿ ಸೇಮ್. ಆರ್ಡರ್ಗೆ ರಾಡಿಕೆಂಟ್ಗೆ ಸೇಮ್ ಇರಬೇಕು. ನಾವು ಆರ್ಡರ್ ನ ಚೆಕ್ ಮಾಡೋದಾದ್ರೆ ಇಲ್ಲಿ ಆರ್ಡರ್ 3 ಇದೆ, 3 ಇದೆ, 3 ಇದೆ, ರಾಡಿಕೆಂಟ್ 2 ಇದೆ, 2 ಇದೆ, 2 ಇದೆ. ಹಾಗಾದ್ರೆ ನೀವು ಕೇಳ್ಬೋದು, ಈಗ ಸರ್ಡ್ಸ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಆರ್ಡರ್ ರಾಡಿಕೆಂಟ್ ಸೇಮ್ ಇದ್ರೆ ವಾಟ್ ವಿ ಕ್ಯಾನ್ ಆಡ್ ಆರ್ ವಾಟ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ಅನ್ನೋದಾದ್ರೆ, ವಿ ಕ್ಯಾನ್ ಆಡ್ ಆರ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯೆಂಟ್ಸ್. ಇಲ್ಲಿದೆಯಲ್ಲ ಈ 7 2 3 ಇದನ್ನ ನಾವು ಕೋಎಫಿಷಿಯೆಂಟ್ ಕರಿತೀವಿ. ಸೊ ಆರ್ಡರ್ ರಾಡಿಕೆಂಟ್ ಸೇಮ್ ಇದ್ರೆ ನಾವು 7 2 ಅಥವಾ 3 ಅಥವಾ ಏನೇ ಕೋಎಫಿಷಿಯೆಂಟ್ ಇದ್ರು ಅದನ್ನ ಆಡ್ ಸಬ್ಟ್ರಾಕ್ಟ್ ಮಾಡಬಹುದು. ಓಕೆನಾ? ಹಾಗಾದ್ರೆ ನಾವು ಆರ್ಡರ್ ರಾಡಿಕೆಂಟ್ ಸೇಮ್ ಇರೋದ್ರಿಂದ ವಿಲ್ ಆಡ್ ಆರ್ ವಿಲ್ ಸಬ್ಟ್ರಾಕ್ಟ್ ದ ಕೋಎಫಿಷಿಯೆಂಟ್. ನಾವು ಹಾಗಾದ್ರೆ 7 + 2 ನಾವು ಇಷ್ಟು ಮೂರನ್ನು ಸೇರಿಸಿ 1 ಬರ್ಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ 2 ಬ್ರಾಕೆಟ್ ಅಲ್ಲಿ ಅಥವಾ ಮುಂದೆನೆ ಬರ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಕೋಎಫಿಷಿಯೆಂಟ್ ಏನು, 7 ಪ್ಲಸ್ ಇಲ್ಲಿ ಇರೋದು ಕೋಎಫಿಷಿಯೆಂಟ್ 2 ಮೈನಸ್ 3. ಓಕೆ, I'll rub this. Okay. ಹಾಗಾದ್ರೆ 7 + 2 9. 9 ಅಲ್ಲಿ 3 ಹೋದ್ರೆ 6. ಹಾಗಾದ್ರೆ the answer is 6 cube root of 2. Okay. So which option is right? 6 cube of root of 2 ಅನ್ನುವಂಥದ್ದು ನಿಮ್ಗೆ. Okay. Now prime numbers ಅಂದ್ರೆ the numbers which are divisible by 1 and itself. ಅದಕ್ಕೆ ಎರಡೇ ಫ್ಯಾಕ್ಟರ್ ಇರುತ್ತೆ ಪ್ರೈಮ್ ನಂಬರ್ಸ್ ಗಳಿಗೆ. ಯಾವ್ದು ಮೊದಲೇದು 1 ಮತ್ತು ಇಟ್ ಸೆಲ್ಫ್. ಎಕ್ಸಾಂಪಲ್ ತಗೊಳ್ಳೋದಾದ್ರೆ 2 3 5 7 11 13 17 ಎಕ್ಸೆಟ್ರಾ. ಅಂಡ್ ಒನ್ ಮೋರ್ ಥಿಂಗ್, 1 is not a smallest prime number and 1 is not a prime number. Now 2 is a least only even prime number. ಇದು ತಲೆ ಇಟ್ಕೊಂಡಿರಿ. ಸೊ ತುಂಬಾ ಲೀಸ್ಟ್ ಪ್ರೈಮ್ ನಂಬರ್ ಯಾವುದು, 2. ಲೀಸ್ಟ್ ಅಲ್ಲಿ ಓನ್ಲಿ ಈವನ್ ಪ್ರೈಮ್ ನಂಬರ್ ಯಾವುದು, 2. ಓಕೆ, ನೆಕ್ಸ್ಟ್ ಈಗ ಕೊಟ್ಟಿರೋ ಪ್ರೈಮ್ ನಂಬರ್ ಹೌದೋಲು ಅಂತ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೋತೀನಿ, ಇಟ್ಸ್ 193. ಈಗ ಈ 193 ಪ್ರೈಮ್ ನಂಬರ್ ಹೌದು ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂತಂದ್ರೆ, ನಿಮ್ಗೆ ಸ್ಕ್ವೇರ್ ರೂಟ್ಸ್ ಗೊತ್ತಲ್ಲ. ಸೊ ಆ ನಂಬರ್ದು ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೊಳ್ಳಿ. ಸೊ ಈ ನಂಬರ್ದು ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಂದ್ರೆ 196.
ಸೊ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ 196 ಆಗುತ್ತೆ. ಸೊ ಇದರ ಸ್ಕ್ವೇರ್ ರೂಟ್ ಎಷ್ಟು ಅಂದ್ರೆ 14. ಈಗ ಈ 14 ಕೆಳಗಿರುವಂತಹ ಎಲ್ಲಾ ಪ್ರೈಮ್ ನಂಬರ್ಸ್ ಗಳನ್ನ ಬರ್ಕೊಳ್ಳಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಂಬರ್ ಏನಿರುತ್ತೆ ಆ ನಂಬರ್ದು ನಿಯರರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೋಬೇಕು. ಸೊ ಇದರ ಸ್ಕ್ವೇರ್ ರೂಟ್ ತಗೊಳ್ಳಿ. ಸೊ ಸ್ಕ್ವೇರ್ ರೂಟ್ ಆಫ್ 196 ಇಸ್ 14. ಈ 14 ಬಂದಿರಿದೆಯಲ್ಲ ಆನ್ಸರು, ಇದರ ಕೆಳಗಿರುವ ಎಲ್ಲಾ ಪ್ರೈಮ್ ನಂಬರ್ಸ್ ಗಳನ್ನ ಬರ್ಕೊಳ್ಳಿ. ಯಾವ್ದ್ಯಾವ್ದು? 2, 3, 5, 7, 11, 13. ಈಗ ಇಷ್ಟು ನಂಬರ್ಸ್ ಗಳಲ್ಲಿ ಯಾವುದೇ ನಂಬರ್ಸ್ ಇಂದ ಈ ನಂಬರು ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡಿ. ಇಲ್ಲಿರೋ ಯಾವುದೇ ನಂಬರ್ಸ್ ಗಳಿಂದ ಅದು ಅಕಸ್ಮಾತ್ ಡಿವೈಡ್ ಆದ್ರೆ, ಸೊ ಡಿವೈಡ್ ಆದ್ರೆ ಇದು ಪ್ರೈಮ್ ನಂಬರ್ ಅಲ್ಲ. ಅಕಸ್ಮಾತ್ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಇದು ಪ್ರೈಮ್ ನಂಬರ್ ಆಗಿರುತ್ತೆ. ನಾವು ಇಫ್ ಯು ಹ್ಯಾವ್ ಅಬ್ಸರ್ವ್, ಈ ನಂಬರ್ 2 ಇಂದ ಡಿವೈಡ್ ಆಗಲ್ಲ, 3 ಇಂದನೂ ಆಗಲ್ಲ, ಸೊ 5 ಇಂದ ಅಂತ ಆಗಲ್ಲ, 7 ಇಂದ 14, 553 ಸೊ ಆಗಲ್ಲ, 11 ಇಂದ 11 ಆಗಲ್ಲ, ಸೊ 13 ಇಂದನೂ ಆಗಲ್ಲ. ಹಾಗಾದ್ರೆ 193 ಇಲ್ಲಿರೋ ಯಾವುದೇ ಡಿಜಿಟ್ ಇಂದ ಡಿವೈಡ್ ಆಗಲ್ಲ. ಹಾಗಾದ್ರೆ 193 ಏನಾಗಿರ್ಲೇಬೇಕು? ಇಟ್ಸ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್. ಆಲ್ ನಾನ್ ಪ್ರೈಮ್ ನಂಬರ್ಸ್, ಯಾವುದೇ ಪ್ರೈಮ್ ನಂಬರ್ಸ್ ಅಲ್ಲ, ಅವುಗಳೆಲ್ಲವೂ ಕೂಡ ಕಾಂಪೋಸಿಟ್ ನಂಬರ್ಸ್ ಗಳಾಗಿರುತ್ತೆ. ರಿಯಲ್ ನಂಬರ್ಸ್ ಅಂದ್ರೆ ಅದರಲ್ಲಿ ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ ಎಲ್ಲವೂ ಕೂಡ ಆಡ್ ಆಗಿರುತ್ತೆ. ಅಂತಹ ನಂಬರ್ಸ್ ಗಳನ್ನೇ ನಾವು ರಿಯಲ್ ನಂಬರ್ಸ್ ಅಂತ ನಾವು ಕರಿತೀವಿ. ಇನ್ನ ಕೆಲವೊಂದು ಪ್ರಾಪರ್ಟೀಸ್ ಅಲ್ಲಿ, ಕಾಂಪಿಟೇಟಿವ್ ಪ್ರಾಪರ್ಟಿಲಿ ಅಡಿಟಿವ್ ಐಡೆಂಟಿಟಿ ಅಂತ ಏನಂತ ಓದ್ತೀವಿ ಅಂತಂದ್ರೆ, ನಾವು ಝೀರೋನ ಅಡಿಟಿವ್ ಐಡೆಂಟಿಟಿ ಅಂತ ನಾವು ಹೇಳ್ತೀವಿ. ಸೊ ಅಡಿಟಿವ್ ಐಡೆಂಟಿಟಿ ಯಾವುದು ಅಂತ ಕೇಳಿದ್ರೆ ಯು ನೀಡ್ ಟು ರೈಟ್ ಡೌನ್ 0. ಯಾಕೆ ಅಂತಂದ್ರೆ ಝೀರೋನ ನಾವು ಯಾವುದೇ ನಂಬರ್ಗೆ ಆಡ್ ಮಾಡಿದ್ರು ಸೇಮ್ ನಂಬರ್ ವಿಲ್ ಕಮ್. ಅಂದ್ರೆ ನಾವು ಯಾವ ನಂಬರ್ ತಗೊಂಡಿರ್ತೀವಿ ಅದೇ ಆನ್ಸರ್ ಬರುತ್ತೆ. ಸೊ ಝೀರೋವನ್ನ ಯಾವುದೇ ನಂಬರ್ಗೆ ಆಡ್ ಮಾಡಿದ್ರೆ ಅದೇ ನಂಬರ್ ಬರುತ್ತೆ. ಹಾಗಾಗಿ ಝೀರೋನ ನಾವು ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅಡಿಟಿವ್ ಇನ್ವರ್ಸ್. ಫಾರ್ ಎಕ್ಸಾಂಪಲ್, ನೀವು ಏನು ಅಂತ ಒಂದು ನಂಬರ್ ಅಂತ ತಗೊಂಡಿದ್ರೆ ಅದರ ಅಡಿಟಿವ್ ಇನ್ವರ್ಸ್ ಏನಾಗುತ್ತೆ ಅಂತಂದ್ರೆ -a. ಅದೇ ಅದರ ಅಡಿಟಿವ್ ಇನ್ವರ್ಸ್ ಆಗಿರುತ್ತೆ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಆಗುತ್ತೆ. ಯಾಕೆ ನಾವು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಅಂತ ಹೇಳ್ತೀವಿ ಅಂದ್ರೆ, ಸೊ ಯಾವುದೇ ನಂಬರ್ ನ ನೀವು 1 ಇಂದ ಮಲ್ಟಿಪಲ್ ಮಾಡಿದ್ರೆ ಸೇಮ್ ಏನ್ ನಂಬರ್ ತಗೊಂಡಿರ್ತೀರ ಅದೇ ಆನ್ಸರ್ ಬರುತ್ತೆ. ಹಾಗಾಗಿ 1 ಇಸ್ ಕಾಲ್ಡ್ ಆಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಇನ್ನ ನಾನು ಕೆಲವೊಂದು ಪ್ರಾಪರ್ಟೀಸ್ ಬಗ್ಗೆ ಹೇಳ್ತಿದ್ದೆ. ಕ್ಲೋಸರ್ ಪ್ರಾಪರ್ಟಿ, ಕಾಮುಟೇಟಿವ್ ಇರೋದು ಗೊತ್ತಾಯ್ತು. ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್, ನೋಡಿ ಅಸೋಸಿಯೇಟಿವ್ ಇದೆ. ಸೊ ಇನ್ನ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡೋದಾದ್ರೆ ಡಿವಿಸಿಬಿಲಿಟಿ ಆಫ್ ಅ ನಂಬರ್ಸ್. ಸೊ ಡಿವಿಸಿಬಿಲಿಟಿ ಟೆಸ್ಟ್ ಅನ್ನುವಂಥದ್ದು. ಈ ಡಿವಿಸಿಬಿಲಿಟಿ ಟೆಸ್ಟ್ ನ ನಾವು ಮಾಡಬೇಕಾದಾಗ ಕೆಲವೊಂದು ನಂಬರ್ಸ್ ಗಳನ್ನ ತಗೊಂಡು ಅದಕ್ಕೆ ಡಿವಿಸಿಬಲ್ ಆಗುತ್ತೋ ಇಲ್ವೋ ಅಂತ ನಾವು ಹೇಗೆ ಚೆಕ್ ಮಾಡಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ, ಈಗ ಯಾವುದೋ ಒಂದು ನಂಬರ್ ತಗೋತೀರಾ, ಅದು 2 ಇಂದ ಡಿವೈಡ್ ಆಗತ್ತಾ, 3 ಇಂದ ಡಿವೈಡ್ ಆಗತ್ತಾ, 5 ಇಂದ ಡಿವೈಡ್ ಆಗತ್ತಾ, ಈ ತರ ಈ ಡಿವಿಸಿಬಿಲಿಟಿ ಟೆಸ್ಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಕೆಲವೊಂದು ರೂಲ್ಸ್ ಗಳು ಗೊತ್ತಿದ್ರೆ ಸಾಕು. ಆ ರೂಲ್ಸ್ ಗಳು ಗೊತ್ತಿತ್ತು ಅಂತಂದ್ರೆ ನಮಗೆ ಆ ಕೊಟ್ಟಿರೋ ನಂಬರ್ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೋ ಇಲ್ವೋ, ಅಥವಾ 2 ಇಂದನೋ 4 ಇಂದನೋ 5 ಇಂದನೋ ಡಿವೈಡ್ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ನೀಟಾಗಿ ಗೊತ್ತು ಮಾಡ್ಕೋಬಹುದು. ಸೊ ಮತ್ತು ಆನ್ಸರ್ ನ ಬರೀಬಹುದು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು 3 ಟಾಪಿಕ್ ಇದೆ. ಯಾವ್ದು ಅಂದ್ರೆ ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ, ಇದು n ಇಂಟು n+1/2. ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ n ಇಂಟು n+1 ಇಂಟು 2n+1 ಹೋಲ್ ಡಿವೈಡೆಡ್ ಬೈ 6. ಸಮ್ ಆಫ್ ದ ಕ್ಯೂಬ್ಸ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ ಫಾರ್ಮುಲಾ n ಇಂಟು n+1/2 ಹೋಲ್ ಸ್ಕ್ವೇರ್. ಇದು ನಿಮ್ಗೆ ಯೂಸ್ ಆಗುತ್ತೆ ಮುಂದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಎಲ್ಲ ಬಂದಾಗ ಇದು ಬರುತ್ತೆ. ಹಾಗಾಗಿ ಅದನ್ನ ನಾನು ನಿಮ್ಗೆ ಆ ಚಾಪ್ಟರ್ ಬಂದಾಗ ಹೇಳ್ತೀನಿ. ಎಪಿದು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗಿದೆ, ಪಾರ್ಟ್ 2 ಬರಬೇಕು, ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನ ನಾವು ಮಾತಾಡ್ತಿದ್ದು ಡಿವಿಸಿಬಿಲಿಟಿ ಆಫ್ ಅ ನಂಬರ್ಸ್, ಡಿವಿಸಿಬಿಲಿಟಿ ಟೆಸ್ಟ್. ಅದರಲ್ಲಿ ಮೊದಲನೇದನ್ನ ನೋಡೋದಾದ್ರೆ ಡಿವಿಸಿಬಿಲಿಟಿ ಬೈ 2. ಡಿವಿಸಿಬಲ್ ಬೈ 2 ಆಗ್ಬೇಕು ಅಂದ್ರೆ ರೂಲ್ ಏನು ಅಂದ್ರೆ ಯೂನಿಟ್ ಡಿಜಿಟ್ ಈದರ್ ಈವನ್ ಆಗಿರ್ಬೇಕು ಅಥವಾ 0 ಆಗಿರ್ಬೇಕು. ಇನ್ನು ಮುಂದೆ ಬರೋದಾದ್ರೆ ಡಿವಿಸಿಬಿಲಿಟಿ ಟೆಸ್ಟ್ ಆಫ್ 3 ಅಥವಾ ಡಿವಿಸಿಬಲ್ ಬೈ 3. ಈಗ 3 ಇಂದ ಡಿವೈಡ್ ಆಗೋ ನಂಬರ್ಸ್ಗಳು ಅಥವಾ ರೂಲ್ ಏನು, 3 ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂತ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನೋಡಿ ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ, ಇಫ್ ದ
sum of the all digits of the given number are divisible by 3 means then the given number is divisible by 3. For example, ಇಲ್ಲೊಂದು ನಂಬರ್ ಕೊಟ್ಟಿದ್ದಾನೆ 153 ಅಂತ ಕೊಟ್ಟಿದ್ದಾನೆ. ಸಿ ಇಲ್ಲಿರೋ ಡಿಜಿಟ್ಸ್ ಗಳ ಎಲ್ಲವನ್ನ ನಾವು ಆಡ್ ಮಾಡಿ ಆ ಬರುವ ಆನ್ಸರ್ ಏನಾದ್ರೂ 3 ಇಂದ ಡಿವೈಡ್ ಆದ್ರೆ ದೆನ್ ದಟ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 3 ಅಂತ. ನೆಕ್ಸ್ಟ್ divisible by 4. If the number made by last 2 digits of the given number is divisible by 4, ಅಂದ್ರೆ ಕೊಟ್ಟಿರೋ ನಂಬರ್ ಅಲ್ಲಿ ಈಗ ಒಂದು ನಂಬರ್ ತೊಳ್ತೀನಿ, ಇಲ್ಲೇ ಇದೆ ನಂಬರು, ಇಟ್ಸ್ 348. ಸೊ ಈ 348 ನಂಬರ್ ಅಲ್ಲಿ ಲಾಸ್ಟ್ 2 ಡಿಜಿಟ್ ಏನಾದ್ರೂ ನಿಮ್ಗೆ 4 ಇಂದ ಡಿವೈಡ್ ಆದ್ರೆ ದೆನ್ ಕೊಟ್ಟಿರೋ ಫುಲ್ ನಂಬರ್ ಗಿವನ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 4 ಅನ್ನೋದು ಕಂಡೀಷನ್. ಲಾಸ್ಟ್ 2 ಡಿಜಿಟ್ ಯಾವುದು 48. ಚೆಕ್ ವೆದರ್ ಇಟ್ ಇಸ್ ಡಿವಿಸಿಬಲ್ ಬೈ 4 ಆರ್ ನಾಟ್. ಎಸ್, 1s 2s. ಹಾಗಾದ್ರೆ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದ್ರೆ ನಾವು ತಗೊಂಡಿರೋ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 4 ಅನ್ನೋದು ಕಾನ್ಸೆಪ್ಟ್ ಅಥವಾ ರೂಲ್. ಸೊ 3 ಗೊತ್ತಾಯ್ತು. ಟೆಸ್ಟ್ ಆಫ್ 5. ಸೊ 5 ಇಂದ ನಾವು ಡಿವೈಡ್ ಮಾಡಬೇಕು ಅಂದ್ರೆ ಯೂನಿಟ್ ಡಿಜಿಟ್ ಅಥವಾ 5 ಆಗಿರ್ಬೇಕು ಅಥವಾ 0 ಆಗಿರ್ಬೇಕು. ದೆನ್ ಆಗ ಕೊಟ್ಟಿರೋ ನಂಬರು 5 ಇಂದ ಡಿವೈಡ್ ಆಗುತ್ತೆ ಅನ್ನೋದನ್ನ ಹೇಳ್ಬಹುದು. ನೆಕ್ಸ್ಟ್ divisibility by 6 ಅಥವಾ divisible by 6. If the given number is divisible by 2 and 3, ನಂಬರ್ 2 ಮತ್ತೆ 3 ಇಂದ ಡಿವೈಡ್ ಆದ್ರೆ ಆಗ ಈ 786 ಅನ್ನುವಂಥದ್ದು ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬಹುದು, 6 ಇಂದ ಡಿವೈಡ್ ಆಗುತ್ತೆ ಅನ್ನೋದನ್ನ ಹೇಳ್ಬಹುದು. ನೆಕ್ಸ್ಟ್ divisibility by 7. 7 ಇಂದ ಡಿವೈಡ್ ಆಗೋದು ಏನು ಮತ್ತೆ ರೂಲ್ ಏನು? If the difference between twice the unit digit and the number formed by the other digits is either 0 or multiple of 7, then that number will be divisible by 7. ಒಂದು ಎಕ್ಸಾಂಪಲ್ ತಗೊಂಡು ಮಾಡೋಣ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲೇ ಇದೆ, ಆ ನಂಬರ್ ತಗೊಳ್ಳೋಣ 658. ಏನಿದು ರೂಲು? ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಟ್ವೈಸ್ ದ ಯೂನಿಟ್ ಡಿಜಿಟ್ ನ ತಗೋಬೇಕು. ಯೂನಿಟ್ ಡಿಜಿಟ್ ಯಾವ್ದು ಇಲ್ಲಿ 8. 8 ನ ಟ್ವೈಸ್ ಮಾಡ್ಕೊಳ್ಳಿ. ಸೊ 8 2s 16. ಸೊ ಕೊಟ್ಟಿರೋ ನಂಬರ್ ಅಲ್ಲಿ ಲಾಸ್ಟ್ ಡಿಜಿಟ್ ತಗೋಬೇಕು, ಲಾಸ್ಟ್ ಡಿಜಿಟ್ ನ ಟ್ವೈಸ್ ಮಾಡ್ಕೋಬೇಕು. ಸೊ 8 2s 16 ಮಾಡ್ಕೊಳ್ಳಿ. ಈಗ ಉಳಿದಿರೋ 2 ಡಿಜಿಟ್, ಬಾಕಿ ಇರುವ ಡಿಜಿಟ್ಸ್ ಏನಿದೆ, ಇಲ್ಲಿ 2 ಡಿಜಿಟ್ ಉಳಿದಿದೆ ಹಾಗಾಗಿ 2 ಡಿಜಿಟ್ ಅಂತೆ. ಬಾಕಿ ಇರುವ ಡಿಜಿಟ್ ಏನಿದೆ ಅದನ್ನ ನಾವು ಇಲ್ಲಿ ಏನ್ ಟ್ವೈಸ್ ಮಾಡ್ಕೊಂಡಿದೀವಿ ಅದರಿಂದ ಸಬ್ಟ್ರಾಕ್ಟ್ ಮಾಡ್ಬೇಕು. ಅಂದ್ರೆ ಬಾಕಿ ಇರುವ ಡಿಜಿಟ್ 65, ಟ್ವೈಸ್ ಮಾಡಿದಾಗ ಬಂದಿರೋ ನಂಬರು 16. ಇದರಿಂದ ನೀವು ಸಬ್ಟ್ರಾಕ್ಟ್ ಮಾಡಿ. ಡಿಫರೆನ್ಸ್ ಅಂದ್ರೆ ಸಬ್ಟ್ರಾಕ್ಟ್. ಸೊ ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? 49 ಬರುತ್ತೆ. ಕರೆಕ್ಟಾ? ಸೊ ಈಗ ಬರೋ ಆನ್ಸರ್ ಅಕಸ್ಮಾತ್ ಈಗ 49 ಬಂದಿದೆ. ಈ 49 ಏನಾದ್ರೂ 7 ಇಂದ ಡಿವೈಡ್ ಆದ್ರೆ ಆಗ ಹೋಲ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 7 ಅನ್ನುವಂಥದ್ದು. ಇಲ್ಲಿ ಡಿವೈಡ್ ಆಗುತ್ತಾ? 7 1s 7 7s. ಹಾಗಾದ್ರೆ 658 ಅನ್ನುವಂಥದ್ದು 7 ಇಂದ ಡಿವೈಡ್ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಬರೋದಾದ್ರೆ divisibility of 8. If the number made by last 3 digits, the given number is divisible by 8. ಅಂದ್ರೆ ಲಾಸ್ಟ್ 3 ಡಿಜಿಟ್ಸ್ ಏನಿದೆ ಆ ಲಾಸ್ಟ್ 3 ಡಿಜಿಟ್ಸ್ ನಿಮಗೆ 8 ಇಂದ ಡಿವೈಡ್ ಆದ್ರೆ ನೆಕ್ಸ್ಟ್ ಹಾಗಾದ್ರೆ ಕೊಟ್ಟಿರೋ ಗಿವನ್ ಡಿಜಿಟ್ ವಿಲ್ ಬಿ ಡಿವೈಡೆಡ್ ಬೈ 8 ಅನ್ನುವಂಥದ್ದು. ಈಗ ಒಂದು ಎಕ್ಸಾಂಪಲ್ ನೋಡಿ, 48320. ಅವ್ರು ಹೇಳಿರೋ ಪ್ರಕಾರ ಲಾಸ್ಟ್ 3 ಡಿಜಿಟ್ ತಗೊಳ್ಳಿ. ಲಾಸ್ಟ್ 3 ಡಿಜಿಟ್ ಯಾವುದು? 320. ಹಾಗಾದ್ರೆ 320 8 ಇಂದ ಡಿವೈಡ್ ಆಗುತ್ತಿಲ್ಲೋ ಚೆಕ್ ಮಾಡಿ. ಎಸ್, ಡಿವೈಡ್ ಆಗುತ್ತೆ. ಹಾಗಾದ್ರೆ 320 ಲಾಸ್ಟ್ 3 ಡಿಜಿಟ್ ಡಿವೈಡ್ ಆದ್ರೆ ದ ಹೋಲ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 8 ಅನ್ನುವಂಥದ್ದು. ನೋಡಿ, ನಿಮ್ಗೆ ಇಲ್ಲಿ ರೂಲ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಈಸಿಯಾಗಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಸೊ divisibility by 9. So if the sum of the digits of the given number is divisible by 9, 3 ಅಲ್ಲಿ ನಾವು ಹೇಗ್ ಮಾಡ್ತು ಅದೇ ತರ 3 ಅಲ್ಲೂ ಏನ್ ಮಾಡಿದ್ದು ನಾವು, if the sum of the digits will be divided by 3 means that given number will be divided by 3. ಹಾಗೆ if the sum of the digits of the given number is divisible by 9 ಅಂದ್ರೆ ಆಗ ಕೊಟ್ಟಿರೋ ಫುಲ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 9. ಈಗ ಇಲ್ಲೊಂದು ಎಕ್ಸಾಂಪಲ್ 8163 ಇವೆರಡನ್ನು ಆಡ್ ಮಾಡಿ, ಅಷ್ಟು ಡಿಜಿಟ್ಸ್ ನ 1 by 1 ಆಡ್ ಮಾಡಿ.
8 ಪ್ಲಸ್ 1 ಪ್ಲಸ್ 6 ಪ್ಲಸ್ 3. ಹಾಗಾದ್ರೆ ಇಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 18. 18 ಇಸ್ ಡಿವೈಡೆಡ್ ಬೈ 9. ಎಸ್, 9 2 18 18 ಅಲ್ವಾ? ಹಾಗಾದ್ರೆ ಸೊ ಈ ನಂಬರ್ ಸಮ್ ಮಾಡಿದ್ಮೇಲೆ ಬಂದಿರೋ ನಂಬರ್ ಡಿವೈಡ್ ಆಗ್ತಾ ಇರೋದ್ರಿಂದ ನಾವು ಕೊಟ್ಟಿರೋ ನಂಬರ್ ಅನ್ನ 9 ಇಂದ ಡಿವೈಡ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ನೆಕ್ಸ್ಟ್, ಡಿವಿಸಿಬಿಲಿಟಿ ಬೈ 10. ಇಫ್ ದ ಯೂನಿಟ್ ಡಿಜಿಟ್ ಈಸ್ 0, ಯೂನಿಟ್ ಡಿಜಿಟ್ ಏನಾಗಿರ್ಬೇಕು? 0 ಆಗಿದ್ರೆ ಆಗ ನಾವು ಡೈರೆಕ್ಟ್ ಆಗಿ ಏನ್ ಹೇಳ್ಬೋದು? ದಟ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 10. ಓಕೆ ಓಕೆ ಸೊ ರೋಮ್ ನಂಬರ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ ನಾವು ಈಗ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ಅದೇ ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ನಂಬರ್. ಸೊ ಅದರಲ್ಲಿ ಮೊದಲನೇದು ನಾವು ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ಮಲ್ಟಿಪ್ಲಿಕೇಶನ್ ಆಫ್ ಅ ನಂಬರ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಯೂನಿಟ್ ಡಿಜಿಟ್ ನ ಹೇಗೆ ಕಂಡುಹಿಡಿಯೋದು, ಅದನ್ನು ಮಲ್ಟಿಪ್ಲಿಕೇಶನ್ ಕೊಟ್ಟಾಗ ಅನ್ನುವಂಥದ್ದು. ಸೊ ಇಲ್ಲೇ ಒಂದು ಎಕ್ಸಾಂಪಲ್ ಇದೆ ನೋಡಿ, 476 ಇಂಟು 188 ಇಂಟು 359 ಇಂಟು 142 ಇದೆ. ಸೊ ಹಾಗಾದ್ರೆ ಇದರ ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಫಸ್ಟ್ ಏನ್ ಡಿಜಿಟ್ ಕೊಟ್ಟಿರ್ತಾರೆ ಅದರ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಅನ್ನ ನಾವು ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಯಾವುದು? 6. ಓಕೆ, ಇಂಟು ನೆಕ್ಸ್ಟ್ ಸೆಕೆಂಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಯಾವುದು? 8 ಇಂಟು 8 ಇಂಟು ನೆಕ್ಸ್ಟ್ ಥರ್ಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಯಾವುದು? 9 ಇಂಟು ಅಂಡ್ ಲಾಸ್ಟ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಯಾವುದು? 2. ಸೊ ಈ ರೀತಿ ಕೊಟ್ಟಿರೋ ನಂಬರ್ಗಳ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರ್ಸ್ ಗಳನ್ನ ನಾವು ಫಸ್ಟ್ ಬರ್ಕೋಬೇಕು. ಇದನ್ನ ನಾವು ಮಲ್ಟಿಪಲ್ ಮಾಡಿದ್ರೆ ನಮಗೆ ಸಿಗುವಂತಹ ಆನ್ಸರ್ 864. ಓಕೆ, ಈಗ ಇರುವ ಆನ್ಸರ್ ನಲ್ಲಿ ಅಥವಾ ಬಂದಿರೋ ಆನ್ಸರ್ ನಲ್ಲಿ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರೇ ಅದರ ಯೂನಿಟ್ ಡಿಜಿಟ್ ಆಗಿರುತ್ತೆ. ಅಂದ್ರೆ ಕೊಟ್ಟಿರೋ ಕ್ವಶನ್ ಯೂನಿಟ್ ಡಿಜಿಟ್ ಆಗಿರುತ್ತೆ. ಅಂಡ್ ಹೀಗೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕೊಟ್ಟಿರೋ ನಂಬರ್ಸ್ ಗಳದ್ದು ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ಸ್ ಗಳನ್ನ ತಗೊಂಡು ಮಲ್ಟಿಪಲ್ ಮಾಡಬೇಕು. ಮಲ್ಟಿಪಲ್ ಮಾಡಿದಾಗ ಬರುವ ಆನ್ಸರ್ ನಲ್ಲಿ ಇರುವ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರೇ ಆ ಒಂದು ಕೊಟ್ಟಿರೋ ಕ್ವಶನ್ ಯೂನಿಟ್ ಡಿಜಿಟ್ ಆಗಿರುತ್ತೆ. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು? 4 ಆಗುತ್ತೆ ಅನ್ನೋದು. ಸೊ ಸಿಂಪಲ್ ಆಗಿ ಇನ್ನೊಂದು ತಗೊಂಡು ಮಾಡೋದಾದ್ರೆ ನೋಡಿ, 52 ಇಂಟು 34 ಇಂಟು 63. ಈಗ ಈ ಒಂದು ನಂಬರ್ ನ ಯೂನಿಟ್ ಡಿಜಿಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಮೊದಲನೇದಾಗಿ ಕೊಟ್ಟಿರುವ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 2 ಇಂಟು ನೆಕ್ಸ್ಟ್ ಸೆಕೆಂಡ್ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 4 ಇಂಟು ಥರ್ಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 3. ಸೊ ಇಷ್ಟನ್ನು ಮಲ್ಟಿಪಲ್ ಮಾಡಿ. ಸೊ 4 2s 8, 8 3s 24. ಓಕೆ, ಈಗ ಇಲ್ಲಿ ಬಂದಿರುವ ಆನ್ಸರ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರೇ ಅದರ ಯೂನಿಟ್ ಡಿಜಿಟ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಯೂನಿಟ್ ಡಿಜಿಟ್? ಸೊ ಯೂನಿಟ್ ಡಿಜಿಟ್ ಇಸ್ 4. ಓಕೆ, ಇದು ಹೇಗೆ ನಾವು ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕು ಇನ್ ದ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್. ನಾವು ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮಗೆ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ಅಥವಾ ನಾವು ಕಲಿಬೇಕಾಗಿರುವಂತದ್ದು finding the unit digit of a numbers in the form of exponent. Now this is important. Exponent form ಅಲ್ಲಿ ಇದ್ರೆ ನಾವು ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಅದರ ಎಕ್ಸ್ಪೋನೆಂಟ್ ಅನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು, ಆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇರುವಂತದ್ರಲ್ಲಿ ನಾವು ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ಈಗ ಕಲಿಯೋಣ. ಓಕೆ, ಸೊ ಹಾಗಾದ್ರೆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇರುವಂತದ್ರಲ್ಲಿ ನಾವು ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಕಲಿಯೋದಕ್ಕಿಂತ ಮುಂಚೆ ನಾವು ಫಸ್ಟ್ ಒಂದು ಯಾವತ್ತೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ನಮಗೆ ಗೊತ್ತು ಒಂದು ಎಕ್ಸಾಂಪಲ್ ತಗೊಂಡೆ ನಾವು ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇದ್ರೆ ಸೊ ಹೇಗೆ ಅದರ ಯೂನಿಟ್ ಡಿಜಿಟ್ ಅನ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಕಲಿಯೋಣ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಎಕ್ಸಾಂಪಲ್ ನೇ ತಗೊಳ್ಳೋಣ. 729 to the power of 902. ಸೊ ಇದರ ಯೂನಿಟ್ ಡಿಜಿಟ್ ಅನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ತಲೆ ಇಟ್ಕೋಬೇಕಾಗತ್ತೆ. ಆ ಪಾಯಿಂಟ್ಸ್ ಗಳನ್ನ ತಲೆ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಎಕ್ಸ್ಪೋನೆಂಟ್ ಅಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸ್ ಗಳದ್ದು ಯೂನಿಟ್ ಡಿಜಿಟ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಆ ಪಾಯಿಂಟ್ಸ್ ಗಳು ಯಾವುದು ಅನ್ನೋದನ್ನ ನಾವು ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಾವು ನೋಡೋಣ ಅಂತ. ಹಾಗಾದ್ರೆ ಸೊ
ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ನಂಬರ್. ಸೊ ನಾವು ಪ್ರಾಬ್ಲಮ್ನ ನಾರ್ಮಲ್ ಆಗಿ ತಗೊಂಡು, ಸೊ ಪ್ರಾಬ್ಲಮ್ ಇದ್ದಿದ್ದು 729 to the power of 902. 729 to the power of 902. ಓಕೆ, ಸೊ ಈಗ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋ ಮೆಥಡ್ ಹೇಳ್ಕೊಡ್ತೀನಿ. ಸೊ ಅದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇ ಸ್ಟೆಪ್, ಏನು ಪವರ್ ಇದೆ ಅಥವಾ ಎಕ್ಸ್ಪೋನೆಂಟ್ ಇದೆ, ಆ ಎಕ್ಸ್ಪೋನೆಂಟ್ ಅನ್ನ ನಾವು ಮೊದಲನೇದಾಗಿ 4 ಇಂದ ಡಿವೈಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಎಕ್ಸ್ಪೋನೆಂಟ್ ನ 4 ಇಂದ ಡಿವೈಡ್ ಮಾಡೋಣ. ಸೊ ಎಕ್ಸ್ಪೋನೆಂಟ್ ಇರೋದು ಯಾವುದು, 902. ಯಾವ್ದ್ರಿಂದ ಡಿವೈಡ್ ಮಾಡೋಣ, 4 ಇಂದ. ಸೊ 4 2s 8, 1 ಕ್ಯಾರಿ 10 ಆಯ್ತು. 4 2s 8, 2 ಆಯ್ತು ರಿಮೈಂಡರ್. ಸೊ ಕೆಳಗಡೆ 2 ಕರ್ಕೊಂಡ್ರೆ 4 5s 20. ಓಕೆ, ರಿಮೈಂಡರ್ ಇಸ್ 2. ಈಗ ಫಸ್ಟ್ ಸ್ಟೆಪ್, ಕೊಟ್ಟಿರೋ ಎಕ್ಸ್ಪೋನೆಂಟ್ ಅಲ್ಲಿ ಪವರ್ ನಾವು 4 ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಆಗ್ಲಿಲ್ಲ ಅಂದ್ರೆ, ರಿಮೈಂಡರ್ 0 ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡು ಹೇಳ್ತೀವಿ. ರಿಮೈಂಡರ್ 0 ಇಲ್ದೇನೆ ಇದ್ರೆ, ಅಂದ್ರೆ 0 ಬಿಟ್ಟು ಬೇರೆ ನಂಬರ್ ಬಂದ್ರೆ, ಆಗ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಕೊಟ್ಟಿರೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ನ ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಎಷ್ಟು, 9. ಸೊ ಈ 9ಗೆ ಇಲ್ಲಿರೋ ರಿಮೈಂಡರ್ ನ ನಾವು ಪವರ್ ಅಲ್ಲಿ ಬರೆದು ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ 9 ಸ್ಕ್ವೇರ್ ಅಂದ್ರೆ ಎಷ್ಟು, 81. ಓಕೆ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಫಸ್ಟ್ 902 ಎಕ್ಸ್ಪೋನೆಂಟ್ ಅಥವಾ ಪವರ್ ಇರೋದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 0 ಆಗಿದ್ರೆ ಏನ್ ಮಾಡ್ಬೇಕು ಆಮೇಲೆ ಹೇಳ್ತೀನಿ. 0 ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, 0 ಆಗಿಲ್ಲ ಅಂತಂದ್ರೆ ಇಲ್ಲಿರುವ ಬೇಸ್ ಅಲ್ಲಿರುವ ಡಿಜಿಟ್ ನಲ್ಲಿರುವ ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ ನ ತಗೊಂಡು ಇಲ್ಲಿರೋ ರಿಮೈಂಡರ್ ನ ಇದ್ರ ತಲೆ ಮೇಲೆ ಹಾಕ್ಬೇಕು. ಸೊ ಹಾಗಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ 9, ಇಲ್ಲಿ ರಿಮೈಂಡರ್ 2. ಸೊ ಹಾಗಾದ್ರೆ 9 to the power of 2. ಸೊ 9 ಸ್ಕ್ವೇರ್ ಅಂದ್ರೆ ಎಷ್ಟು, 81. ಈಗ ಬಂದಿರೋ ಆನ್ಸರ್ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಏನ್ ಬಂದಿದೆ ಅದೇ ಅದರ ಯೂನಿಟ್ ಡಿಜಿಟ್ ಆಗತ್ತೆ. ಓಕೆ, ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಗತ್ತೆ, ಯೂನಿಟ್ ಡಿಜಿಟ್ ಇಸ್ 1. ಓಕೆ, ಹೀಗೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಇನ್ನೊಂದು ತಗೊಂಡು ಮಾಡ್ಕೊಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 7 to the power of 65. ಓಕೆ, ಸೊ ಈಗೇನ್ ಮಾಡಿ, ಫಸ್ಟ್ ಸ್ಟೆಪ್ ನಾನು ಹೇಳ್ದಾಗೆ ಇಲ್ಲಿರೋ ಪವರ್ ಅನ್ನ 4 ಇಂದ ಡಿವೈಡ್ ಮಾಡಿ. 65 4 ಇಂದ ಡಿವೈಡ್ ಮಾಡಿ. ಸೊ 4 1s 4, 2 25. ಓಕೆ, ಸೊ ಹಾಗಾದ್ರೆ ಉಳಿದಿರೋದು 25. ಸೊ therefore 6 4s 24. ವಾಟ್ ಇಸ್ ದ ರಿಮೈಂಡರ್, 1. ಕರೆಕ್ಟಾ? 0 ಬಿಟ್ಟು ಬೇರೆ ಬಂದಿದೆ. 0 ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳಿದೀನಿ. ಹಾಗಾದ್ರೆ ರಿಮೈಂಡರ್ ಇಸ್ 1. ಈಗ ಇಲ್ಲಿರುವಂತಹ ಡಿಜಿಟ್, ಬೇಸ್ ಅಲ್ಲಿರೋ ಡಿಜಿಟ್ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೊಳ್ಳಿ. ಇರದೇ ಸಿಂಗಲ್ ಡಿಜಿಟ್, ಹಾಗಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಅದೇ ಆಗತ್ತೆ. ಈ ಒಂದು ಬೇಸ್ ಏನ್ ಯೂನಿಟ್ ಪವರ್ ಇರೋ ನಂಬರ್ ಅನ್ನ ನೀವು ತಗೊಂಡ್ರಿ, ಅದಕ್ಕೆ ರಿಮೈಂಡರ್ ಏನಿದೆ ಅದನ್ನ ತಲೆ ಮೇಲೆ ಹಾಕಿ. ಸೊ therefore 7 to the power of 1 ಅಂತಂದ್ರೆ 7. ಸೊ therefore ಇದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂದ್ರೆ 7 ಆಗುತ್ತೆ. ಓಕೆನಾ? ಓಕೆ, ಇನ್ನೊಂದು ಪ್ರಾಬ್ಲಮ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 22 to the power of 48. Sorry, it's not 48. I'll write 46. Okay, so therefore first step, so 46 na yen ಮಾಡಿ 4 ಇಂದ ಡಿವೈಡ್ ಮಾಡಿ. ಸೊ 4 1s 4, ರಿಮೈಂಡರ್ 0, 6. ನೆಕ್ಸ್ಟ್ 4 1s 4, ರಿಮೈಂಡರ್ ಇಸ್ 2. ಓಕೆನಾ? ಸೊ ಹಾಗಾದ್ರೆ ರಿಮೈಂಡರ್ ಎಷ್ಟು ಬಂದಿದೆ, 2 ಅದರ್ ದೆನ್ 0. ಸೊ ಈಗೇನ್ ಮಾಡಬೇಕು, ಸೊ ಈ ನಂಬರ್ ನಲ್ಲಿ ಇರುವ ಯೂನಿಟ್ ಪ್ಲೇಸ್ ನಲ್ಲಿರುವ ನಂಬರ್ ತಗೋಬೇಕು. ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ ಎಷ್ಟು, 2. ಸೊ ಈಗ ಈ 2ಗೆ ಇಲ್ಲಿರೋ ರಿಮೈಂಡರ್ ನ ಸೊ ತಲೆ ಮೇಲೆ ಬರೀಬೇಕು. ಅಂದ್ರೆ ಈ ರಿಮೈಂಡರ್ ನ ಈ ನಂಬರ್ ನ ತಲೆ ಮೇಲೆ ಬರೀಬೇಕು. ಹಾಗಾದ್ರೆ 2 ಸ್ಕ್ವೇರ್ ಆಯ್ತು. 2 ಸ್ಕ್ವೇರ್ ಅಂದ್ರೆ ಎಷ್ಟು, 4. ಹಾಗಾದ್ರೆ ಇದೆ ಅದರ ಆನ್ಸರ್. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು, ಯೂನಿಟ್ ಡಿಜಿಟ್ ಇಸ್ 4 ಆಯ್ತು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪೋನೆಂಟ್ ಅಲ್ಲೇ ನಿಮಗೆ ಮಲ್ಟಿಪ್ಲಿಕೇಶನ್ ಇತ್ತು ಅಂದ್ರೆ, ಸೊ ಅದನ್ನ ಮಾಡ್ತೀನಿ. ಸೊ 7 to the power of 65
ಇಂಟು 6 to the power of 41 ಇಂಟು 3 to the power of 57. ಹೇಗೆ ಮಾಡೋದು? ಫಸ್ಟ್ ಎಕ್ಸ್ಪೋನೆಂಟ್ ತಗೊಳ್ಳಿ. ಸೊ 65 ಇದೆ, ಆ 65ನ ನಾವು 4 ಇಂದ ಡಿವೈಡ್ ಮಾಡೋಣ. ಸೊ 4 1s are 4, 2 equal to 25, 4 6s are 24, ರಿಮೈಂಡರ್ ಇಸ್ 1. ಹಾಗಾದ್ರೆ ಈ ಡಿಜಿಟ್ ನಲ್ಲಿರುವ ಯೂನಿಟ್ ಪವರ್ ಇರೋ ನಂಬರ್ 7. ಸೊ ಈ ರಿಮೈಂಡರ್ನ ಈ ನಂಬರ್ನ ತಲೆ ಮೇಲೆ ಬರೀಬೇಕು. ಸೊ 7 to the power of 1 ಆಯ್ತು. ಇಂಟು ಈಗ ಇದರಲ್ಲಿರುವ ಪವರ್ ತಗೊಳ್ಳಿ, ಇಟ್ಸ್ 41. ಸೊ 41 ಅನ್ನ ಡಿವೈಡ್ ಮಾಡಿ, 41 ಅನ್ನ 4 ಇಂದ ಡಿವೈಡ್ ಮಾಡಿದ್ರೆ 4 10s are 40 ಆಗುತ್ತೆ, ರಿಮೈಂಡರ್ ಇಸ್ 1. ಹೌದಾ? ಹಾಗಾದ್ರೆ ರಿಮೈಂಡರ್ ಎಷ್ಟು? 1. ಇಲ್ಲಿರೋ ಡಿಜಿಟ್ ಯೂನಿಟ್ ಪವರ್ 6a, ಸಾರಿ ಯೂನಿಟ್ ನಂಬರ್ 6a. ಹಾಗಾದ್ರೆ ಇದರ ತಲೆ ಮೇಲೆ ದ ರಿಮೈಂಡರ್ ಬರೀಬೇಕು. ರಿಮೈಂಡರ್ ಇಸ್ ಹೌ ಮಚ್? 1. ಸೊ ದೀಪೋ 1 ಇಂಟು ನಾವು 57 ತಗೊಳ್ಳಿ, 57 ನ ಡಿವೈಡ್ ಮಾಡಿ 4 ಇಂದ, 4 1s are 4, 1 ಉಳ್ಕೊತು 7, 4 4s are 16. ಹಿಯರ್ ಆಲ್ಸೋ ರಿಮೈಂಡರ್ ಇಸ್ 1. ಓಕೆ, ಸೊ ಹಾಗಾದ್ರೆ ಈ ನಂಬರ್ ನಲ್ಲಿರುವ ಯೂನಿಟ್ ಪ್ಲೇಸ್ ಅಲ್ಲಿರುವ ನಂಬರ್ 3ನೇ. ಸೊ ಇದಕ್ಕೆ ನಾವು ರಿಮೈಂಡರ್ ಏನಿದೆ ಅದನ್ನ ತಲೆ ಮೇಲೆ ಬರೀಬೇಕು, ಅಂದ್ರೆ ಪವರ್ಗೆ ಹಾಕಬೇಕು. ಸೊ ಈಗ ಇದನ್ನು ಮಲ್ಟಿಪಲ್ ಮಾಡಿ, 7 to the power of 1 ಅಂದ್ರೆ 7 ಇಂಟು 6 to the power of 1 ಅಂದ್ರೆ 6 ಇಂಟು 3 to the power of 1 ಅಂದ್ರೆ 3. ಸೊ ಇಷ್ಟನ್ನು ಮಲ್ಟಿಪಲ್ ಮಾಡಿ. ಈಗ ಸೊ ಇಷ್ಟನ್ನು ನೀವು ಮಲ್ಟಿಪಲ್ ಮಾಡಿದ್ರೆ you'll get the answer as 126. ಸೊ ನಾವು ಇಷ್ಟು ತನಕ ಏನ್ ಫೈಂಡ್ ಔಟ್ ಮಾಡ್ತು, ಅದು ರಿಮೈಂಡರ್ ನಮ್ಗೆ 0 ಬೇರೆ ಇದ್ದಾಗ ನಾವು ಹೇಗೆ ಮಾಡಬೇಕು, ಹೇಗೆ ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡು, ಈಗ ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡು ಅದ್ರಲ್ಲಿ ರಿಮೈಂಡರ್ 0 ಬಂತು ಅಂತಂದ್ರೆ ಹೇಗೆ ಅದಕ್ಕೆ ಯೂನಿಟ್ ಡಿಜಿಟ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ನಾವೀಗ ನೋಡಿ ಕಲ್ತ್ಕೊಳ್ಳೋಣ. ಅದಕ್ಕೊಂದು ಎಕ್ಸಾಂಪಲ್ ತಗೊಂಡಿದೀನಿ. ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ 8 to the power of 96 minus 4 to the power of 16. ಈಗ ನಿಮ್ಗೆ ಈಗಾಗ್ಲೇ ಗೊತ್ತು, ಫಸ್ಟ್ ಏನ್ ಪವರ್ ಇದೆ ಆ ನಂಬರ್ ನ ತಗೋಬೇಕು, ಆ ನಂಬರ್ ನ ನಾವೇನ್ ಮಾಡ್ಬೇಕು, 4 ಇಂದ ಡಿವೈಡ್ ಮಾಡ್ಬೇಕು. ಸೊ ಇದು ಫಸ್ಟ್ ಜಾಬ್. ಅದ್ರಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ನೀವು ಮಾಡ್ಬೇಕಾದ್ರು ಅದೇ. ಸೊ 4 ಇಂದ ಡಿವೈಡ್ ಮಾಡಿದ್ರೆ 4 2s are 8, 1 ಉಳ್ಕೊಳ್ತು 16 ಆಯ್ತು, 4 4s are 16. ಇಲ್ಲಿ ಎಷ್ಟು ಬಂತು ರಿಮೈಂಡರ್? 0. ಸೊ ಇಲ್ಲಿ ರಿಮೈಂಡರ್ 0 ಬಂದ್ರೆ ಬೇಸ್ ಅಲ್ಲಿ ಇರುವ ಡಿಜಿಟ್ ನ ಯೂನಿಟ್ ಡಿಜಿಟ್ ತಗೋಬೇಕು. ನಮ್ಗೆ ಇಲ್ಲಿ ಒಂದೇ ಡಿಜಿಟ್ ಇದೆ, ಆ ಡಿಜಿಟ್ ಯಾವುದು? 8. ಸೊ 8 ಯೂನಿಟ್ ಡಿಜಿಟ್ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಅಂತಂದ್ರೆ ಅದೇನೆ. ಸೊ 8ನೇ ತಗೋಬೇಕು. ಅಕಸ್ಮಾತ್ 48 ಇತ್ತು ಅಂದ್ರೆ ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೋಬೇಕಾಗಿತ್ತು. 52 ಇದ್ದಿದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೋಬೇಕಾಗಿತ್ತು 2. ಬಟ್ ಇಲ್ಲಿ ಇರೋದೇ ಡಿಜಿಟ್ ಒಂದೇ 8. ಹಾಗಾದ್ರೆ ಅದರಲ್ಲಿ ಯೂನಿಟ್ ಪ್ಲೇಸ್ 8. ಈಗ ಯೂನಿಟ್ ಡಿಜಿಟ್ ಬರೆಯೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಒಂದು ಕಂಡೀಷನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನದು ಅಂದ್ರೆ, ಯಾವಾಗ ರಿಮೈಂಡರ್ 0 ಬರುತ್ತೋ, 0 ಬಂದಾಗ ಯೂನಿಟ್ ಪ್ಲೇಸ್ ಅಲ್ಲಿ, ಸೊ ಯೂನಿಟ್ ಕೊಟ್ಟಿರೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಅಕಸ್ಮಾತ್ 2 ಅಥವಾ 4 ಅಥವಾ 6 ಅಥವಾ 8 ಇತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಅದರ ಯೂನಿಟ್ ಡಿಜಿಟ್ ಅನ್ನ 6 ಅಂತ ಬರೀಬಹುದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗ ಈ ಕಂಡೀಷನ್ ಅಪ್ಲೈ ಆಗತ್ತೆ ಅಂದ್ರೆ, ವೆನ್ ರಿಮೈಂಡರ್ 0 ಇದ್ರೆ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 2 4 6 8 ಇತ್ತು ಅಂದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಗತ್ತೆ? 6 ಆಗತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಇರುವಂತಹ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ಡಿಜಿಟ್ ಯಾವುದು ಅಂದ್ರೆ 8. ಹಾಗಾದ್ರೆ 8 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂತಂದ್ರೆ 6. ಹಾಗಾದ್ರೆ 8 to the power of 96 ಯೂನಿಟ್ ಡಿಜಿಟ್ ಎಷ್ಟಾಯ್ತು? 6. ಈಗ ಇದರಲ್ಲಿ ಇನ್ನೊಂದು ಪಾರ್ಟ್ ಇದೆ, 4 to the power of 16. ಇದರಲ್ಲೂ ಅಷ್ಟೇ 16 ಅನ್ನ ತಗೊಳ್ಳಿ, ಪವರ್ ಅನ್ನ, ಅದನ್ನ 4 ಇಂದ ಡಿವೈಡ್ ಮಾಡಿ. ಸೊ 4 4s are 16 ಬಂತು. ರಿಮೈಂಡರ್ ಎಷ್ಟು? 0. ಈಗ ರಿಮೈಂಡರ್ 0 ಇತ್ತು ಅಂತಂದ್ರೆ ನಾವು ಇದನ್ನ ಯೂಸ್ ಮಾಡಬೇಕು. ಓಕೆನಾ? ಸೊ ಹಾಗಾದ್ರೆ ರಿಮೈಂಡರ್ 0 ಇರೋದ್ರಿಂದ ನಮ್ಗೆ ಬೇಸ್ ಅಲ್ಲಿ ಕೊಟ್ಟಿರುವ ಡಿಜಿಟ್ ತಗೋಬೇಕು. ಅದರಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್, ಇಲ್ಲಿಗದೆ ಒಂದು ಡಿಜಿಟ್. ಹಾಗಾದ್ರೆ ಯೂನಿಟ್ ಪ್ಲೇಸ್ ನಂಬರ್ ಯಾವ್ದಾಯ್ತು? 4 ಆಯ್ತು. ಈಗ
ನಾನು ಹೇಳ್ದ ಹಾಗೆ ರಿಮೈಂಡರ್ 0 ಇದ್ರೆ ಆ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ಸ್ 2 4 6 8 ಆಗಿದ್ರೆ ಆದ್ರೆ ಯೂನಿಟ್ ಡಿಜಿಟ್ ಎಷ್ಟಾಗ್ಲೇಬೇಕು? ಯೂನಿಟ್ ಡಿಜಿಟ್ ಎಷ್ಟಾಗ್ಬೇಕು? 6 ಆಗ್ಲೇಬೇಕು. ಹಾಗಾದ್ರೆ 4 to the power of 16 ಯೂನಿಟ್ ಡಿಜಿಟ್ ಎಷ್ಟಾಯ್ತು? 6. ಹಾಗಾದ್ರೆ ಈ 8 to the power of 96 ಯೂನಿಟ್ ಡಿಜಿಟ್ 6, 4 to the power of 16 ಯೂನಿಟ್ ಡಿಜಿಟ್ 6. ಹಾಗಾದ್ರೆ ಇದನ್ನ ನಾವು ಸಬ್ಟ್ರಾಕ್ಟ್ ಮಾಡೋದಾದ್ರೆ 6 minus 6, so therefore the answer is 0. ಹಾಗಾದ್ರೆ the unit digit of 8 to the power of 96 minus 4 to the power of 16 is 0. ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ when the remainder is 0. ಈಗ ನೀವು ಕೇಳಬಹುದು, ಸರ್ ಅಕಸ್ಮಾತ್ ನಮಗೆ ಕೊಟ್ಟಿರೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 2 4 6 8 ಇದ್ರೆ ನಾನು ಯೂನಿಟ್ ಡಿಜಿಟ್ 6 ಅಂತ ಬರೀತೀನಿ. ಅಕಸ್ಮಾತ್ ನಮ್ಗೆ ಆ ಡಿಜಿಟ್ ಬಿಟ್ಟು ಈ ರೀತಿ ಡಿಜಿಟ್ ಇದ್ರೆ 1 3 7 9 ಇದ್ರೆ, ಸೊ ಇದನ್ನು ಹೇಳ್ಬಿಡ್ತೀನಿ, ರಿಮೈಂಡರ್ 0 ಇದ್ದು ರಿಮೈಂಡರ್ 0 ಇದ್ದು ಯೂನಿಟ್ ಪ್ಲೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ನಲ್ಲಿ ನಿಮಗೆ 1 3 7 9 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ನ ನಾವು ಡೈರೆಕ್ಟ್ ಆಗಿ ಈ ರೀತಿ ಬರೀಬಹುದು. ದ ಯೂನಿಟ್ ಡಿಜಿಟ್ is 1. ಓಕೆ, ಸೊ ಬೇಸ್ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 2 4 6 8 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ is 6. ಬೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 1 3 7 9 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ is 1. ಸೊ ಅಕಸ್ಮಾತ್ ಅದೇ ಬೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 5 ಇತ್ತು ಅಂತಂದ್ರೆ ಇದರ ಯೂನಿಟ್ ಡಿಜಿಟ್ ಏನಾಗುತ್ತೆ ಅಂತಂದ್ರೆ 5 ಆಗುತ್ತೆ. ಸೊ ಈ ಒಂದು ಕಂಡೀಷನ್ ಅನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ರಿಮೈಂಡರ್ 0 ಬಂದಾಗ ಈ ರೂಲ್ ನ ಅಪ್ಲೈ ಮಾಡಿಕೊಂಡು ಯೂನಿಟ್ ಡಿಜಿಟ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಸೊ 2 4 6 8 ಇದ್ರೆ ಯೂನಿಟ್ ಡಿಜಿಟ್ is 6, 1 3 7 ಏನಿತ್ತು ಅಂದ್ರೆ ಯೂನಿಟ್ ಡಿಜಿಟ್ is 1. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ನಾವು ಮಾಡೋಣ. ಸೊ ಹಾಗಾದ್ರೆ ಈ ಎಕ್ಸಾಂಪಲ್ ನ ತಗೊಂಡು ನಾವು ಇನ್ನ ನೀಟಾಗಿ ಕಲ್ತ್ಕೊಳ್ಳೋಣ. ಸೊ ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ 444 to the power of 444. ಸೊ ಫಸ್ಟ್ ಕೆಲಸ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತು, ಪವರ್ ನ ತಗೊಳ್ಬೇಕು 444. ಸೊ ಅದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 4 4 ಅಂದ್ರೆ ಸೊ 1 1 1 ಬರುತ್ತೆ. ಸೊ 444 ದ ರಿಮೈಂಡರ್ is 0. ನಾವು ರಿಮೈಂಡರ್ 0 ಬಂತಂದ್ರೆ ಕೊಟ್ಟಿರುವ ಕ್ವಶನ್ ನಲ್ಲಿರುವ ಬೇಸ್ ನಲ್ಲಿರುವ ಡಿಜಿಟ್ ತಗೋಬೇಕು. ಸೊ ಬೇಸ್ ನಲ್ಲಿರುವ ಡಿಜಿಟ್ ತಗೊಂಡು ಅದರ ಯೂನಿಟ್ ಪ್ಲೇಸ್ ನಲ್ಲಿರುವ ಡಿಜಿಟ್ ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ನಲ್ಲಿರುವ ಡಿಜಿಟ್ ಯಾವುದು? 4. ಸೊ ರಿಮೈಂಡರ್ 0 ಆಗಿರೋದ್ರಿಂದ ಸೊ ಇಲ್ಲಿ ನಿಮಗೆ 2 4 6 8 ಫಾರ್ ಎಕ್ಸಾಂಪಲ್ ತೋರಿಸಿದ್ದೆ ನಾನು. ಸೊ ರಿಮೈಂಡರ್ 0 ಆಗಿರೋದ್ರಿಂದ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ಡಿಜಿಟ್ 2 4 6 8 ಆದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಗುತ್ತೆ? 6 ಆಗುತ್ತೆ. ಹಾಗಾದ್ರೆ ಇದರ ಯೂನಿಟ್ ಪ್ಲೇಸ್ ಅಲ್ಲಿ ನಮ್ಗೆ 4 ಇರೋದ್ರಿಂದ ಇದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂತಂದ್ರೆ is 6. ಓಕೆನಾ? ಹಾಗಾದ್ರೆ ಡೈರೆಕ್ಟ್ ಆಗಿ ವಿ ಕ್ಯಾನ್ ರೈಟ್ 444 to the power of 444 ಯೂನಿಟ್ ಡಿಜಿಟ್ ಎಷ್ಟಾಯ್ತು? 6 ಆಯ್ತು. ಬಿಕಾಸ್ ರಿಮೈಂಡರ್ 0 ಇದ್ದಿದ್ರಿಂದ 2 4 6 8 ಯೂನಿಟ್ ಪ್ಲೇಸ್ ನಲ್ಲಿ ಇರೋದ್ರಿಂದ ಅಥವಾ 4 ಇರೋದ್ರಿಂದ ಅದರ ಯೂನಿಟ್ ಡಿಜಿಟ್ ಎಷ್ಟಾಗುತ್ತೆ? 6 ಆಗುತ್ತೆ. ಅಕಸ್ಮಾತ್ 1 3 7 ಇದ್ದಿದ್ರೆ ಯೂನಿಟ್ ಡಿಜಿಟ್ 1, 5 ಇದ್ದಿದ್ರೆ ಯೂನಿಟ್ ಡಿಜಿಟ್ is 5. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೊಂದು ಕ್ವಶನ್ ನಾವು ನೋಡೋಣ. Find the unit digit in 2016 to the power of 2015 and 2015 to the power of 2016. ಸೊ ಫಸ್ಟ್ ನಿಮ್ಗೆ ಈಗಾಗಲೇ ಗೊತ್ತು. ಫಸ್ಟ್ ನಾವೇನ್ ಮಾಡ್ಬೇಕು, ಸೊ ಪವರ್ ನ ತಗೋಬೇಕು, ಅದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 4 5 20. ಸೊ ಇಲ್ಲಿ 1 ಉಳ್ಕೊಳ್ತು 15. ಸಾರಿ, ಇಲ್ಲಿ 0 ಹಾಕೊಳ್ಬೇಕು, ಇಲ್ಲಿ 15. ಸೊ therefore 4 3s 12, ರಿಮೈಂಡರ್ 3. Now here remainder is 3. ಸೊ ರಿಮೈಂಡರ್ ಇದ್ರೆ ಏನ್ ಮಾಡ್ಬೇಕು, ರಿಮೈಂಡರ್ 0 ಬದಲು ಬೇರೆ ಇತ್ತು ಅಂತಂದ್ರೆ ನಾವು ಬೇಸ್ ನ ತಗೋಬೇಕು. ಬೇಸ್ ನಲ್ಲಿರುವಂತಹ ಯೂನಿಟ್ ಪ್ಲೇಸ್ ಅಲ್ಲಿರುವ ಡಿಜಿಟ್ ತಗೊಂಡು ರಿಮೈಂಡರ್ 0 ಅಲ್ದೇನೆ ಬೇರೆ ಬಂದಿದ್ರೆ ಆ ರಿಮೈಂಡರ್ ನ ಈ ಬೇಸ್ ನ ಯೂನಿಟ್ ಪ್ಲೇಸ್ ಅಲ್ಲಿರುವ ಡಿಜಿಟ್ ನ ತಲೆ ಮೇಲೆ ಬರಿಬೇಕು. ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ 6. ಸೊ ರಿಮೈಂಡರ್ 3 ಅದನ್ನ ತಲೆ ಮೇಲೆ ಬರಿ. ಸೊ 6 ಕ್ಯೂಬ್ ಮಾಡು. ಸೊ 6 ಕ್ಯೂಬ್ ಮಾಡಿದ್ರೆ 6 6 36. ಸೊ 36
ಸಾರಿ 36 6 ಸೊ 216 ಬಂತು. ಹಾಗಾದ್ರೆ ಈ ಬಂದಿರೋ ಆನ್ಸರ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಅದರ ಯೂನಿಟ್ ಡಿಜಿಟ್ ಆಗತ್ತೆ. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು? 6 ಆಯ್ತು. ಹಾಗಾದ್ರೆ ಇದಕ್ಕೆ ನಮಗೆ ಯೂನಿಟ್ ಡಿಜಿಟ್ ಎಷ್ಟು ಬಂತು? ಸೊ 2016 ಟು ದ ಪವರ್ ಆಫ್ 2015 ಯೂನಿಟ್ ಡಿಜಿಟ್ 6 ಬಂದಿದೆ. ಈಗ ಇನ್ನೊಂದು ಪ್ರಾಬ್ಲಮ್ ಇದೆಯಲ್ಲ ಪಕ್ಕದಲ್ಲಿ. ಸೊ 2015 ಟು ದ ಪವರ್ ಆಫ್ 2016 ಇದರಲ್ಲಿ ಪವರ್ ತಗೊಳ್ಳಿ. ಪವರ್ ಎಷ್ಟು? 2016. ನಾವು ಇದನ್ನ 4 ಇಂದ ಡಿವೈಡ್ ಮಾಡಿ. 4 ಇಂದ ಡಿವೈಡ್ ಮಾಡಿದ್ರೆ 4 5 20. ಸೊ 0. ಸೊ 1 ಕೆಳಕ್ಕೆ ತಗೊಳ್ಳಿ. ಸೊ ಇಲ್ಲಿ 0 ಹಾಕಿ 6. ಸೊ therefore 4 4s 16. ರಿಮೈಂಡರ್ 0. ನಾವು ಈಗ ರಿಮೈಂಡರ್ 0 ಬಂದ್ರೆ ಇಲ್ಲಿ ಕೊಟ್ಟಿರುವ ನಂಬರ್ ನ ಬೇಸ್ ಅಲ್ಲಿರುವ ನಂಬರು 2015. ಹೌದಾ? ಸೊ 2015 ನಲ್ಲಿ ನಮಗೆ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರು 5. ಸೊ 5 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ಏನಾಗುತ್ತೆ? ನಮಗೆ 5 ಆಗುತ್ತೆ. ಯಾಕೆಂದ್ರೆ ಈಗ ತಾನೇ ಹೇಳ್ಕೊಟ್ಟೆ ನಾನು, ಯೂನಿಟ್ ಡಿಜಿಟ್ ಅಲ್ಲಿ ಯೂನಿಟ್ ಪ್ಲೇಸ್ ವ್ಯಾಲ್ಯೂ ಬೇಸ್ ನಲ್ಲಿ ಇರುವ ಡಿಜಿಟ್ ನ ಯೂನಿಟ್ ಪ್ಲೇಸ್ ವ್ಯಾಲ್ಯೂ ನಲ್ಲಿ 246 ಇಟ್ಟಿದ್ರೆ ಯೂನಿಟ್ ಡಿಜಿಟ್ 6 ಆಗುತ್ತೆ. 1379 ಇದ್ರೆ ಯೂನಿಟ್ ಡಿಜಿಟ್ 1 ಆಗುತ್ತೆ. 5 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ 5 ಆಗುತ್ತೆ. ಹಾಗಾದ್ರೆ ಇಲ್ಲಿ ಯೂನಿಟ್ ಡಿಜಿಟ್ ಎಷ್ಟು? 5. ಹಾಗಾದ್ರೆ 2015 ಟು ದ ಪವರ್ ಆಫ್ 2016 ಯೂನಿಟ್ ಡಿಜಿಟ್ ಎಷ್ಟಾಯ್ತು? 5. ಹಾಗಾದ್ರೆ ಈಗ ನಾವು ಇಷ್ಟಕ್ಕೆ ನಾವು ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ರೆ 2016 ಟು ದ ಪವರ್ ಆಫ್ 2015 ಯೂನಿಟ್ ಡಿಜಿಟ್ ಎಷ್ಟು ಬಂದಿದೆ? 6 ಬಂದಿದೆ. ಮೈನಸ್ 2015 ಟು ದ ಪವರ್ ಆಫ್ 2016 ಯೂನಿಟ್ ಡಿಜಿಟ್ 5 ಬಂದಿದೆ. ಸೊ therefore 6 minus 5 is 1. ಹೀಗೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನಾನು ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ರಿಮೈಂಡರ್ 0 ಅಲ್ದೇನೆ ಬೇರೆ ಬಂದಿದ್ರು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ರಿಮೈಂಡರ್ 0 ಇದ್ರು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಮೀನ್ಸ್ ಯು ಕ್ಯಾನ್ ಕಮೆಂಟ್ ಇನ್ ದ ಬಾಕ್ಸ್ ಡೆಫಿನೆಟ್ಲಿ. ಅಥವಾ ಯಾವುದೇ ಬೇರೆ ಪ್ರಾಬ್ಲಮ್ಸ್ ಗಳು ಇದ್ರು ನೀವು ನಂಗೆ ಕೊಟ್ಟರು ಅದನ್ನ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ ಅನ್ನೋಂಥದ್ದು. ಓಕೆ, ಕ್ವಶನ್ ಅನ್ನ ನೋಡೋದಾದ್ರೆ ಈ ಕ್ವಶನ್ ಏನ್ 56th ಕ್ವಶನ್ ನಾವು ನೋಡ್ತಾ ಇದೀವಿ. ಇದು HSTR 2007 ನಲ್ಲಿ ಅಂದ್ರೆ HSTR 2007 ನಲ್ಲಿ ನಡೆದಂತಹ ಎಕ್ಸಾಮ್ ನಲ್ಲಿ ಬಂದಿರುವಂತಹ ಒಂದು ಕ್ವಶನ್. ಓಕೆ, ಸೊ ವೆನ್ ಎ equals to x square minus 7x plus 12 equals to 0 and b equals to x square minus 6x plus 8 equals to 0, then what is A union B and what is A intersection B? And there are 4 options out there. Here A value ಈಕ್ವೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಎ ಏನ್ ಕೊಟ್ಟಿದ್ದಾರೆ ಅದು ಈಕ್ವೇಶನ್ ಅಲ್ಲಿ ಇದೆ. ಹಾಗೆ ಬಿ ನು ಕೂಡ ಈಕ್ವೇಶನ್ ಅಲ್ಲಿ ಇದೆ. ಇಫ್ ಯು ನೋ ದ ವ್ಯಾಲ್ಯೂಸ್ ಸೆಟ್ಸ್ ಪಾಯಿಂಟ್ಸ್ ಸೆಟ್ಸ್ ನಿಮ್ಗೆ ಒಳಗೆ ಬರುವಂತಹ ಒಂದು ಪಾಯಿಂಟ್ಸ್ ಗಳು ಗೊತ್ತಿದ್ರೆ ಯು ಕ್ಯಾನ್ ಫೈಂಡ್ ಎ ಯೂನಿಯನ್ ಬಿ ಅಂಡ್ ಎ ಇಂಟರ್ಸೆಕ್ಷನ್ ಬಿ, ರೈಟ್? ಸೊ ಫಾರ್ ದಟ್ ರೀಸನ್ ನಾನೇನ್ ಮಾಡ್ತೀನಿ ಅಂದ್ರೆ ಏದು ಪಾಯಿಂಟ್ಸ್ ಗಳನ್ನ ಕಂಡಿಟ್ಕೊಳ್ತೀನಿ. ಓಕೆ, ಅಂದ್ರೆ ಏದು ಸೆಟ್ ನ ಒಳಗೆ ಬರುವ ಎಲಿಮೆಂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾನೇನ್ ಮಾಡ್ತೀನಿ, ಈ ಈಕ್ವೇಶನ್ ತಗೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಈಕ್ವೇಶನ್ ಕೊಟ್ಟಿರೋದು x square minus 7x plus 12 equals to 0. ಸಿ ಏದು ಎಲಿಮೆಂಟ್ಸ್ ಮತ್ತು ಬಿದು ಎಲಿಮೆಂಟ್ಸ್ ಗೊತ್ತಾದ್ರೆ ಎ ಯೂನಿಯನ್ ಬಿ ಎ ಇಂಟರ್ಸೆಕ್ಷನ್ ಬಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಈಕ್ವೇಶನ್ ಕೊಟ್ಟಿರೋದ್ರಿಂದ ನಮ್ಗೆ ಎಲಿಮೆಂಟ್ಸ್ ಗೊತ್ತಿಲ್ಲ. ಹಾಗಾಗಿ ಈ ಈಕ್ವೇಶನ್ ಇಟ್ಕೊಂಡು ನಾನು ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ನಾನು ಎಲಿಮೆಂಟ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಅದು ಮೆಥಡ್. ಸೊ therefore here x square minus 7x plus 12 is there. x square ಪಕ್ಕದಲ್ಲಿರೋ ಕೋಎಫಿಷಿಯಂಟ್ ಇಸ್ 1. ಫಸ್ಟ್ 1 ನ 12 ಮಲ್ಟಿಪಲ್ ಮಾಡಬೇಕು. ಸೊ 1 into 12 is 12. ಸೊ ಅಂಡ್ ಈಗ 12 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ 4 3s ಹೋಗುತ್ತೆ. ಸೊ ದಟ್ ಯು ಕ್ಯಾನ್ ಆಡ್ ದೀಸ್ ಟೂ ನಂಬರ್ಸ್ ಸೊ ದಟ್ ಮಿಡಲ್ ನಂಬರ್ ಶುಡ್ ಕಮ್. ದಟ್ ಈಸ್ ಓನ್ಲಿ ದ ಮೆಥಡ್ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಸೊ ಇನ್ಸ್ಟೆಡ್ ಆಫ್ minus 7x I can write minus 4x. ಸೊ minus 3x. ಸೊ therefore here x square ಅಲ್ಲೇ ಇಟ್ಕೊಳ್ತೀನಿ. minus 7x ನ ಬದಲಾಗಿ minus 4x minus 3x ಬರೀತೀನಿ. ಸೊ ಇದೀಗಾಗಲೇ ನಿಮ್ಗೆ ಗೊತ್ತು ಅಂತ ಅನ್ಕೊಳ್ತೀನಿ, ದ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಸೊ ಹಾಗಾಗಿ ಅದನ್ನ ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ therefore instead of minus 7x I can write minus 4x minus 3x plus 12 equals to 0. ಯಾಕೆ ಇದನ್ನ ಮೆಥಡ್ ಮಾಡ್ತಿದೀವಿ? ಟು ಫೈಂಡ್ ದ ಎಲಿಮೆಂಟ್ಸ್ ಆಫ್ ಎ. ಸೊ therefore
ನಾವು ಇಷ್ಟನ್ನ ಇದನ್ನ ಪೇರ್ ಮಾಡ್ಕೊಳ್ಳಿ. ನಾವು ಈ ಫಸ್ಟ್ ಪೇರ್ ಅಲ್ಲಿ ನಾವು ಎಕ್ಸ್ ಅನ್ನ ಕಾಮನ್ ತೆಗಿಬಹುದು. ಎಕ್ಸ್ ಅನ್ನ ಕಾಮನ್ ತೆಗೆದ್ರೆ ಉಳಿದಿರೋದು x-4. ಇದರಲ್ಲಿ ನಮ್ಗೆ -3 ಕಾಮನ್ ತೆಗಿಬಹುದು. ಇದರಲ್ಲಿ ಉಳಿದಿರೋದು x-4 ಈಕ್ವಲ್ಸ್ ಟು 0. ಹಾಗಾದ್ರೆ x-4 ಈಕ್ವಲ್ಸ್ ಟು 0 ಒಂದು, ಇನ್ನೊಂದು x-3 ಈಕ್ವಲ್ಸ್ ಟು 0. ಹಾಗಾದ್ರೆ x is equals to 4, ಇನ್ನೊಂದು x is equals to 3. ಹಾಗಾದ್ರೆ the elements of set A are 4, 3. ಸೊ ಹಾಗಾದ್ರೆ A ಎಲಿಮೆಂಟ್ಸ್ ಬಂತು. ಸೊ ಬಟ್ ನಂಗೆ B ಎಲಿಮೆಂಟ್ಸ್ ಬಂದ್ರೆ A ಯೂನಿಯನ್ B, A ಇಂಟರ್ಸೆಕ್ಷನ್ B ಫೈಂಡ್ ಔಟ್ ಮಾಡ್ಬೋದಲ್ವಾ. ಸೊ B ಎಲಿಮೆಂಟ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಐ ವಿಲ್ ಟೇಕ್ ದಿಸ್ ಈಕ್ವೇಶನ್ ಅಂಡ್ ಐ ವಿಲ್ ಸಿಂಪ್ಲಿಫೈ ದಿಸ್ ಈಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್, ಆರ್ ಐ ವಿಲ್ ಫ್ಯಾಕ್ಟರೈಸ್ ದಟ್ ಈಕ್ವೇಶನ್ ಸೊ ದಟ್ ಐ ವಿಲ್ ಗೆಟ್ ದ ಎಲಿಮೆಂಟ್ಸ್ ಆಫ್ B. ಸೊ therefore B ದು ಈಕ್ವೇಶನ್ ಅವ್ರು ಕೊಟ್ಟಿರೋದು x² - 6x + 8 ಈಕ್ವಲ್ಸ್ ಟು 0. ಸೊ x² ಕೋಎಫಿಷಿಯಂಟ್ ತಗೋಬೇಕು. So 1 has to multiple to the 8. So therefore 1 into 8, the answer is 8. ಈಗ 8 ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಂತ ತಗೋಬೇಕು. ಸೊ ದಟ್ ತಗೊಳ್ಳೋ ಎರಡು ನಂಬರ್ ಅಲ್ಲಿ ಆಡ್ ಆದ ಸಬ್ಟ್ರಾಕ್ಟ್ ಮಾಡಬಹುದು. ಸೊ ದಟ್ ಮಿಡಲ್ ನಂಬರ್ ಶುಡ್ ಕಮ್. ಸೊ 8 4 2s ಹೋಗುತ್ತೆ. 4 2s 8. 4 ನ 2 ಗೆ ಆಡ್ ಮಾಡಿದ್ರೆ 6 ಬರುತ್ತೆ. ಸೊ -4 x ಮತ್ತೆ -2x ಅಂತ ಬರ್ಕೋಬಹುದು instead of -6x. as I said, this is a splitting up of middle term. So therefore x² ಅಲ್ಲೇ ಬರ್ಕೊಳ್ತೀನಿ. -6x ನ ಬದಲಾಗಿ -4x -2x ಅಂತ ಬರ್ಕೊಂಡು +8 ಅಲ್ಲೇ ಇದೆ ಈಕ್ವಲ್ಸ್ ಟು 0. ನಾವು ಇದನ್ನ ಒಂದು ಪೇರ್ ಮಾಡ್ಕೊಳ್ಳಿ, ಇದನ್ನ ಒಂದು ಪೇರ್ ಮಾಡ್ಕೊಳ್ಳಿ. ಸೊ ಕಾಮನ್ ತೆಗೀರಿ. x will be the common. So therefore the remaining is x-4. ಇಲ್ಲಿ -2 is the common. So here in the second pair ಅಲ್ಲಿ -2 will be the common. The remaining is x-4. Okay. So ಹಾಗಾದ್ರೆ x-4 equals to 0 ಒಂದು, ಇನ್ನೊಂದು x-2 equals to 0 ಇನ್ನೊಂದು. ಹಾಗಾದ್ರೆ ಸೊ x ವ್ಯಾಲ್ಯೂ ವಿಲ್ ಬಿ x is equals to 4. -4 ಆ ಕಡೆ ಹೋದ್ರೆ +4 ಆಗುತ್ತೆ, x is equals to +2. So therefore the elements of B set to elements ಏನೇನು 4, 2. ಈಗ ನಮಗೆ ಎಲಿಮೆಂಟ್ಸ್ ಬಂತು. A ಎಲಿಮೆಂಟ್ಸ್ ಎಷ್ಟು 4, 3. B ಎಲಿಮೆಂಟ್ಸ್ ಎಷ್ಟು 4, 2. Then now we can find the intersection as well as union. So therefore first A ಯೂನಿಯನ್ B ಮಾಡೋದಾದ್ರೆ A ಯೂನಿಯನ್ B ಅಂತಂದ್ರೆ ಎರಡು ಸೆಟ್ ಅಲ್ಲಿರುವ ಎಲಿಮೆಂಟ್ಸ್ ನ ಒಟ್ಟಿಗೆ ಸೇರಿಸಿ ಬರೆಯುವಂತದ್ದು. ಬಟ್ ಎಲಿಮೆಂಟ್ಸ್ ರಿಪೀಟ್ ಆಗಿದ್ರೆ ರಿಪೀಟ್ ಮಾಡ್ದೇನೆ ಒಂದ್ಸಲಿ ಬರೆಯೋದು. ಹಾಗಾದ್ರೆ ಸೊ ಇಲ್ಲಿ 2 ಇದೆ, 3 ಇದೆ, 4 ಎರಡ್ ಸಲ ಇದೆ, ಒಂದ್ಸಲ ಬರೀರಿ. ಸೊ therefore A ಯೂನಿಯನ್ B ಏನಾಗುತ್ತೆ ಅಂದ್ರೆ 2, 3, 4 ಎರಡ್ ಸಲ ಇದೆ, ಎರಡ್ ಸಲ ಬರೀಬೇಡಿ. ಸೊ therefore this will be the A ಯೂನಿಯನ್ B. ನೆಕ್ಸ್ಟ್ A ಇಂಟರ್ಸೆಕ್ಷನ್ B. ಸೊ A ಇಂಟರ್ಸೆಕ್ಷನ್ B ಏನಾಗುತ್ತೆ, A ಸೆಟ್ ಮತ್ತು B ಸೆಟ್ ಇರುವ ಸೇಮ್ ಎಲಿಮೆಂಟ್ ತೆಗೆದು ಬಂದ್ರೆ ಅದೇ ಇಂಟರ್ಸೆಕ್ಷನ್ ಆಗುತ್ತೆ. A ಮತ್ತು B ಎಲಿಮೆಂಟ್ ಸೆಟ್ ಅಲ್ಲಿರುವ ಸೇಮ್ ಎಲಿಮೆಂಟ್ ಯಾವುದು 4. ಹಾಗಾದ್ರೆ A ಇಂಟರ್ಸೆಕ್ಷನ್ B ವಿಲ್ ಬಿ 4. ಹಾಗಾದ್ರೆ A ಯೂನಿಯನ್ B is 2, 3, 4. A ಇಂಟರ್ಸೆಕ್ಷನ್ B is 4. ಸೊ 2, 3, 4 ಮತ್ತು 4 ಇರುವ ಆಪ್ಷನ್ ಮೊದಲನೇದು. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಅಂಡ್ ನೆಕ್ಸ್ಟ್ ಕ್ವಶನ್. ಸೊ ಅದೇ 2007 ಅಲ್ಲಿ ಬಂದಿರುವ HSC ಎಕ್ಸಾಮ್ ನಲ್ಲಿ ಬಂದಿರುವ ನೆಕ್ಸ್ಟ್ ಕ್ವಶನ್. ವೆನ್ A ಈಕ್ವಲ್ಸ್ ಅಂದ್ರೆ A ಸೆಟ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ 1, 4, 9, 16. B ಸೆಟ್ ಎಲಿಮೆಂಟ್ಸ್ 1, 2, 4, 6, 8. ದೆನ್ A - B ನ ಫೈಂಡ್ ಔಟ್ ಮಾಡಬೇಕು ಮತ್ತು B - A ನ ಫೈಂಡ್ ಔಟ್ ಮಾಡಬೇಕು. ಸೊ A - B ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಫಸ್ಟ್ A ಮತ್ತು B ಸೆಟ್ಸ್ ಅಲ್ಲಿರುವ ಸೇಮ್ ಎಲಿಮೆಂಟ್ಸ್ ಯಾವುದು ಗುರುತು ಮಾಡ್ಕೊಳ್ಳಿ. ಸೊ ಈಗ A ಅಲ್ಲಿ 1 ಇದೆ, B ಯಲ್ಲೂ 1 ಇದೆ. ಸೊ therefore ಸೇಮ್ ಎಲಿಮೆಂಟ್ಸ್ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. 1 ಇದೆಯಾ? ಓಕೆ, ಮೇಲ್ಗಡೆ ಟಿಕ್ ಮಾಡ್ತೀನಿ. ಓಕೆ 1. ಮತ್ತೆ ಇನ್ಯಾವುದು ಸೇಮ್ ಎಲಿಮೆಂಟ್ಸ್? ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ನೆಕ್ಸ್ಟ್ ಸೇಮ್ ಎಲಿಮೆಂಟ್ಸ್ ಇಲ್ಲ. ಸೊ ಫಸ್ಟ್ ಸೇಮ್ ಎಲಿಮೆಂಟ್ಸ್ ನ ಫೈಂಡ್ ಔಟ್ ಮಾಡಾದ್ಮೇಲೆ ಈಗ A - B ನ ಆರಾಮಾಗಿ ಬರೀಬಹುದು. ಹೇಗೆ ಸರ್? ಸೊ ಸೇಮ್ ಎಲಿಮೆಂಟ್ಸ್ ನ ಫೈಂಡ್ ಔಟ್ ಮಾಡಾದ್ಮೇಲೆ A - B ಬೇಕು ಅಂದ್ರೆ A ಅಲ್ಲಿ ಸೇಮ್ ಎಲಿಮೆಂಟ್ಸ್ ನ ಬಿಟ್ಟು ಉಳಿದಿರೋದು ಯಾವುದು ಉಳಿದಿದೆ ಎಲಿಮೆಂಟ್ಸ್ ಅದೇ A - B ಆಗತ್ತೆ. ಹಾಗಾದ್ರೆ ಉಳಿದಿರೋ ಎಲಿಮೆಂಟ್ಸ್ ಯಾವುದು 9,
60. ಓಕೆನಾ? ಸೊ ಇದು ಎ ಮೈನಸ್ ಬಿ ಆಗುತ್ತೆ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಎ ಮೈನಸ್ ಬಿ ಮಾಡಬೇಕು ಅಂದ್ರೆ ಫಸ್ಟ್ ಸೇಮ್ ಎಲಿಮೆಂಟ್ಸ್ ನೋಡಬೇಕು. ಎ ಮತ್ತು ಬಿ ಸೆಟ್ಸ್ ಅಲ್ಲಿ ಸೇಮ್ ಎಲಿಮೆಂಟ್ ನ ಬಿಟ್ಟು ಎ ಮೈನಸ್ ಬಿ ಬೇಕು ಅಂದ್ರೆ ಸೇಮ್ ಎಲಿಮೆಂಟ್ ನ ಬಿಟ್ಟು ಎ ಸೆಟ್ ಅಲ್ಲಿ ಉಳಿದಿರುವ ಎಲಿಮೆಂಟ್ಸ್ ಎ ಮೈನಸ್ ಬಿ ಆಗುತ್ತೆ. ಹಾಗಾದ್ರೆ ಬಿ ಮೈನಸ್ ಎ ಏನಾಗುತ್ತೆ? ಎಗೇನ್ ಬಿ ಮೈನಸ್ ಎ ಏನಾಗುತ್ತೆ ಅಂದ್ರೆ, ಸಿ ಎ ಬಿ ಯಲ್ಲಿ ಅಥವಾ ಬಿ ಎ ಯಲ್ಲಿ ಸೇಮ್ ಎಲಿಮೆಂಟ್ ಚೆಕ್ ಮಾಡಬೇಕು. ಈಗ ಬಿ ಮೈನಸ್ ಎ ಬೇಕು ಅಂದ್ರೆ ಸೇಮ್ ಎಲಿಮೆಂಟ್ಸ್ ನ ಬಿಟ್ಟು ಬಿ ಯಲ್ಲಿ ಉಳಿದಿರೋ ಎಲಿಮೆಂಟ್ಸ್ ಗಳೇ, ಸಾರಿ 4 ಅಲ್ಲ, ಉಳಿದಿರೋ ಎಲಿಮೆಂಟ್ಸ್ ಗಳೇ ಬಿ ಮೈನಸ್ ಎ ಆಗುತ್ತೆ. ಹಾಗಾದ್ರೆ ಬಿ ಯಲ್ಲಿ ಸೇಮ್ ಎಲಿಮೆಂಟ್ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಗಳು ಯಾವ್ದು? 2, 6, 8. ಹಾಗಾದ್ರೆ ಇದೇ ಬಿ ಮೈನಸ್ ಎ. ಸೊ ಎ ಮೈನಸ್ ಬಿ ಇಸ್ 9, 16, ಬಿ ಮೈನಸ್ ಎ ಇಸ್ 2, 6, 8. ಸೊ ಅದು ಇರೋ ಆಪ್ಷನ್ ಯಾವುದು ಅಂದ್ರೆ ಸೆಕೆಂಡ್. ಸೊ ಸೆಕೆಂಡ್ ಆಪ್ಷನ್ ಇಸ್ ರೈಟ್. ನೋಡೋದಾದ್ರೆ ಅದೇ 2007 ಇಯರ್ ನಲ್ಲಿ HST ಎಕ್ಸಾಮ್ ನಲ್ಲಿ ಕೇಳಾದಂತ ಮತ್ತೊಂದು ಕ್ವಶನ್. ಸೊ ಇಫ್ √7 plus 2 divided by √7 minus 2 equals to a plus b √7, then the value of a and b respectively. ಸೊ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ √7 plus 2 divided by √7 minus 2 ಅದನ್ನ ತಗೊಂಡು ಇದನ್ನ rationalize the denominator ಮಾಡಿ. ಸೊ ಐ ಥಿಂಕ್ ಯು ನೋ ಅಬೌಟ್ rationalizing the denominator. ಈ ಸರ್ಚ್ ಚಾಪ್ಟರ್ ಬಗ್ಗೆ ನಾನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿರುವ ವಿಡಿಯೋ ಈಗಾಗಲೇ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಅನ್ನೋಂಥದ್ದು. ಯಾಕೆಂದ್ರೆ ಸೊ ಈಸಿಯಾಗಿ RF ಹೇಗೆ ತಗೋಬೇಕು, ರಾಷನಲೈಸಿಂಗ್ ದ ಡಿನಾಮಿನೇಟರ್ ಹೇಗೆ ಮಾಡಬೇಕು, ರಾಷನಲೈಸ್ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಟಾಪಿಕ್ ನಾನು ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ನಾವು ಈ ಒಂದು ಸರ್ಚ್ದು RF ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಬೈನಾಮಿಯಲ್ ಇದೆ, √7 minus 2 ಇದೆ. ಸೊ ಇದರ RF √7 plus 2 ಆಗುತ್ತೆ. ಅಂದ್ರೆ ಇಲ್ಲಿ ಮೈನಸ್ ಇದ್ರೆ ಬೈನಾಮಿಯಲ್ ಇದ್ದು, ಅಲ್ಲಿ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಸೊ ಈಗ ಇಲ್ಲಿ ಬಂದಿರೋ RF ಅನ್ನ ನಾವೇನ್ ಮಾಡ್ಬೇಕು, ಕೊಟ್ಟಿರೋ ಕ್ವಶನ್ಗೆ ಒಂದ್ಸಲ ನ್ಯೂಮರೇಟರ್ಗೆ √7 plus 2 ಮತ್ತು ಒಂದ್ಸಲ ಡಿನಾಮಿನೇಟರ್ಗೆ ಮಲ್ಟಿಪಲ್ ಮಾಡಬೇಕು. ಸಾರಿ, ಇಟ್ಸ್ √7, ಓಕೆ, √7 plus 2. ಓಕೆ, ಸೊ ದಟ್ ವಿಲ್ ಬಿ ಈಕ್ವಲ್ಸ್ ಟು, ಈಗ ದೂರದಲ್ಲಿ ಇದೆ, ಹತ್ತದಲ್ಲಿ ಬರ್ಕೊಳ್ಳಿ. ಸೊ ಅಂದ್ರೆ ಒಟ್ಟಿಗೆ ಬರ್ಕೊಳ್ಳೋಣ, √7 plus 2 into √7 plus 2 whole divided by, so ಇದು √7 minus 2 into √7 plus 2. ಓಕೆ, ಸೊ ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಬೈನಾಮಿಯಲ್ ಇದೆ. ಬೈನಾಮಿಯಲ್ ಇದ್ರೆ ಅದರ RF ಸೇಮ್ ಇರುತ್ತೆ, ಬಟ್ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ ದೇರ್ಫೋರ್ ಹಿಯರ್ ನ್ಯೂಮರೇಟರ್ ಅಲ್ಲಿ 2 ಸಲ ಇದೆ. ಸೊ ದೇರ್ಫೋರ್ ಯು ಕ್ಯಾನ್ ರೈಟ್ ದಟ್ ಆಸ್ √7 plus 2 whole square. ಅಂದ್ರೆ 2 ಸಲ ಇದೆಯಲ್ಲ, ಹಾಗಾಗಿ ಓಕೆ, ಡಿವೈಡೆಡ್ ಬೈ ಇದು a plus b into a minus b ಫಾರ್ಮ್ ಅಲ್ಲಿ ಇದೆ. ಸೊ a plus b into a minus b ಅಂತಂದ್ರೆ a square minus b square. ಸೊ ದೇರ್ಫೋರ್ a square minus, sorry, it's not root, it's only 2 square. Okay, because a is √7. ಇಲ್ಲಿ ಬರೀತೀನಿ ನೋಡಿ, a minus b into a plus b ಫಾರ್ಮ್ ಅಲ್ಲಿ ಇದೆ. ಸೊ a plus b into a minus b ಅಂದ್ರೆ a square minus b square. ಓಕೆ, ಸೊ ದೇರ್ಫೋರ್ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ, ಸೊ ಮೇಲ್ಗಡೆ ಇರೋ √7 plus 2 whole square ನ ಹಾಗೆ ಇಟ್ಕೊಳ್ಳಿ. ಸೊ ದೇರ್ಫೋರ್ ಓಕೆ, ಸೊ √7 plus 2 whole square ಹಾಗೆ ಇರಲಿ, ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ 7 minus 2 square ಅಂದ್ರೆ 4. ಓಕೆ, ಇನ್ನು ಉಳಿದಿರೋದು √7 plus 2 whole square ಡಿವೈಡೆಡ್ ಬೈ 7 ಅಲ್ಲಿ 4 ಅಂದ್ರೆ 3. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಇಫ್ ಯು ಹ್ಯಾವ್ ಅಬ್ಸರ್ವ್ ದ ನ್ಯೂಮರೇಟರ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ a plus b whole square. ಸೊ a plus b whole square ನ ಬಿಡಿಸ್ಕೊಳ್ಳಿ. a plus b whole square ಅಂದ್ರೆ ನೋಡಿ ಇಲ್ಲಿ ಬರೀತೀನಿ. ಸೊ ಇಟ್ಸ್ ಇನ್ ದ ಫಾರ್ಮ್ ಆಫ್ a plus b whole square. a plus b whole square ಅಂದ್ರೆ a square plus b square plus 2ab. ಸೊ a value is √7. ಸೊ a square plus b square ಅಂತಂದ್ರೆ 2 square plus a square plus b square plus 2ab. 2 into √7 into 2. So 2 into a into b. 2 into a is √7, b is 2. Whole divided by 3 ಅಲ್ಲೇ ಇರಲಿ.
ಈಗ ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಯ್ತು, ಇನ್ನು ಉಳಿದಿರೋದು 7 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 2 2s 4 ರೂಟ್ 7. ಸಿ ಹಿಯರ್ 2 2s 2 into 2 ಮಲ್ಟಿಪಲ್ ಮಾಡಿದ್ರಿ, 2 2s 4 ರೂಟ್ 7 ಡಿವೈಡೆಡ್ ಬೈ 3. ಓಕೆ, ಹಿಯರ್ 7 plus 4 ನ ಆಡ್ ಮಾಡಿ. ಸೊ 7 plus 4 is 11 ಪ್ಲಸ್ ಇನ್ನು ಉಳಿದಿರೋದು 4 ರೂಟ್ 7 ಡಿವೈಡೆಡ್ ಬೈ 3. ಓಕೆನಾ? ನಾವು ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಇದನ್ನ ಈ ರೀತಿ ಬರ್ಕೊಳ್ತೀನಿ ನಾನು. ಹೇಗೆ ಅಂತಂದ್ರೆ ಸಿ 11 ಈ 3 ಅನ್ನುವಂಥದ್ದು 11ಗೂ ಕೊಡ್ತೀನಿ, ಈ 3 ಅನ್ನುವಂಥದ್ದು 4ಗೂ ಕೊಡ್ತೀನಿ. ಸೊ ದೇರ್ಫೋರ್ 11 by 3 ಪ್ಲಸ್ 4 ರೂಟ್ 7 by 3. ಕರೆಕ್ಟಾ? ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಇದನ್ನ ಅಬ್ಸರ್ವ್ ಮಾಡಿ, ಈ ಫಾರ್ಮ್ ನ ಮಾತ್ರ ಅಬ್ಸರ್ವ್ ಮಾಡಿ. ಇಲ್ಲಿ ನಮ್ಗೆ ಏನ್ ವ್ಯಾಲ್ಯೂ ಕೇಳಿದ್ದಾರೆ, ಎ ಅಂಡ್ ಬಿ ವ್ಯಾಲ್ಯೂ ಕೇಳಿದ್ದಾರೆ, ವೇರ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ದಿಸ್ ಅಂತೆ, ಅಂದ್ರೆ ಎ ಪ್ಲಸ್ ಬಿ ರೂಟ್ 7. ಹಾಗಾದ್ರೆ ಇಲ್ಲಿ ಇಫ್ ಯು ಹ್ಯಾವ್ ಅಬ್ಸರ್ವ್ ದಿಸ್, ಇದು ಎ ಪ್ಲಸ್ ಬಿ ರೂಟ್ 7 ಫಾರ್ಮ್ ಅಲ್ಲೇ ಇದೆ ನೋಡಿ. ಸೊ ಹಾಗಾದ್ರೆ ಇಲ್ಲಿ ಇದು ಎ ಪ್ಲಸ್ ಬಿ ರೂಟ್ 7 ಅಲ್ಲಿ ಇದೆ. ಸೊ ರೂಟ್ 7 ಜಾಗದಲ್ಲಿ ರೂಟ್ 7 ಇದೆಯಾ? ಹಾಗಾದ್ರೆ ಬಿ ಜಾಗದಲ್ಲಿ ಏನಿದೆ? 4. ಹಾಗಾದ್ರೆ ಇಲ್ಲಿ ನಮ್ಗೆ ಬಿ ವ್ಯಾಲ್ಯೂ ಬಂತು 4, ಯಾಕಂದ್ರೆ ಅದು ಕೂಡ ಎ ಪ್ಲಸ್ ಬಿ ರೂಟ್ 7 ಅಲ್ಲಿ ಇದೆ. ಹಾಗಾದ್ರೆ ಬಿ ಜಾಗದಲ್ಲಿ 4 ಇದೆ, ಎ ಜಾಗದಲ್ಲಿ 11 ಇದೆ. ಹಾಗಾದ್ರೆ ಎ ವ್ಯಾಲ್ಯೂ ಇಷ್ಟು 11 ಆಯ್ತು. ಹಾಗಾದ್ರೆ ಎ ವ್ಯಾಲ್ಯೂ ಇಸ್ 11, ಬಿ ವ್ಯಾಲ್ಯೂ ಇಸ್ 4. ಓಕೆ, ಸೊ ಬಟ್ ಇಲ್ಲಿ ಕೆಳಗಡೆ ಡಿನಾಮಿನೇಟರ್ 3 ಇರೋದ್ರಿಂದ ಸೊ ಐ ಹ್ಯಾವ್ ಗಿವನ್ ದಟ್ 3 to the 11 ಆಸ್ ವೆಲ್ ಆಸ್ 3 ನ ನಾನು 4ಗೂ ಕೊಟ್ಟಿದ್ದೀನಿ. ಹಾಗಾದ್ರೆ ಎ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಸೊ 11 by 3 ಅಂಡ್ ಬಿ ವ್ಯಾಲ್ಯೂ ಇಸ್ 4 by 3. ಹಾಗಾದ್ರೆ ಸಾರಿ, ಇಟ್ಸ್ ನಾಟ್ 4 by 4, ಇಟ್ಸ್ 4 by 3. ಕರೆಕ್ಟಾ? ಸೊ ಹಾಗಾದ್ರೆ ಎ ವ್ಯಾಲ್ಯೂ 11 by 3 ಮತ್ತು 4 by 3, ಬಿ ವ್ಯಾಲ್ಯೂ ಇರುವಂತ ಆಪ್ಷನ್ ಯಾವುದು ನೋಡಿ. ಸೊ ಫಸ್ಟ್ ಒನ್ ಅಲ್ಲ, ಸೆಕೆಂಡ್ ಥರ್ಡ್ ಒನ್ ಅಲ್ಲ, ಫೋರ್ತ್ ಒನ್ ಮೈನಸ್ ಇದೆ ಅಲ್ಲ. ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಸೊ 11 by 3, 4 by 3. ಸೊ ಇಫ್ ಯು ಅಬ್ಸರ್ವ್ ಹಿಯರ್, ನಮಗೆ ಈ ಫಸ್ಟ್ ಒನ್ ಅಲ್ಲಿ ಮೈನಸ್ ಇದೆ ಹಾಗಲ್ಲ, ಬಟ್ ಇಲ್ಲಿ 4 by 3, 11 by 3 ಇದೆ. ಬಟ್ ಇಲ್ಲಿ ನಮ್ಗೆ ಎ ವ್ಯಾಲ್ಯೂ ಫಸ್ಟ್ ಬಂದಿರೋದು 11 by 3. ಓಕೆ, ಹಾಗಾಗಿ ಸೊ 11 by 3 ಇರುವುದು ಇಲ್ಲಿದೆ. ಸೊ ದೇರ್ಫೋರ್ ಸೆಕೆಂಡ್ ಆಪ್ಷನ್ ಇದೆ 11 by 3, 4 by 3. ಸೊ ದೇರ್ಫೋರ್ ಸೊ ನಿಮಗೆ ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಸಿಂಪಲ್. ಸೊ ಇದನ್ನ ನಾವು ರಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡ್ಕೊಂಡೆ ಲಾಸ್ಟ್ ಸ್ಟೆಪ್ ಅಲ್ಲಿ ನನಗೆ ಗೊತ್ತಾಯ್ತು, ಇದು ನಮ್ಗೆ ಲಾಸ್ಟ್ ಸ್ಟೆಪ್ ಅಲ್ಲಿ ಉಳಿದಿರೋದು ಎ ಪ್ಲಸ್ ಬಿ ರೂಟ್ 7 ಅಲ್ಲಿ ಇದೆ ಅನ್ನುವಂಥದ್ದು. ಸೊ ರೂಟ್ 7 ಹಾಗೆ ಇಟ್ಕೊಳ್ಳಿ, ಬಿ ಜಾಗದಲ್ಲಿ 4 ಇದೆ, ಎ ಜಾಗದಲ್ಲಿ 11 ಇದೆ. ಹಾಗಾದ್ರೆ ಎ ವ್ಯಾಲ್ಯೂ ಇಸ್ 11, ಬಿ ವ್ಯಾಲ್ಯೂ ಇಸ್ 4. ಡಿನಾಮಿನೇಟರ್ 3 ಇರೋದ್ರಿಂದ 11 by 3 ಅಂಡ್ 4 by 3. ಸೊ 11 by 3, 4 by 3 ಇರೋ ಆಪ್ಷನ್ ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಸಿಟಿ ಕ್ವಶನ್ಸ್ ಗಳನ್ನ ತಗೊಂಡು ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಗೊತ್ತಿದ್ರೆ ಮಾಡಬಹುದು, ಅಂದ್ರೆ ಅಲ್ಲೇ ನೀವು ನಿಮ್ಮ ಒಂದು ಪೇಪರ್ ತಗೊಂಡು ಅದರಲ್ಲಿ ನೀವು ಕ್ವಶನ್ ನ ಸಾಲ್ವ್ ಮಾಡ್ಕೊಳ್ಳಿ, ನನ್ನ ಆನ್ಸರ್ ನೋಡಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದ್ರೆ ನೀವು ನೀಟಾಗಿ ಒಂದ್ಸಲಿ ನೋಡ್ಕೋಬಹುದು ಅನ್ನೋದು. ಸೊ ದೀಸ್ ಆರ್ ಆಲ್ ಸಮ್ ವೆರಿ ಇಂಪಾರ್ಟೆಂಟ್ MCQ ಕ್ವಶನ್ಸ್ ವಿಚ್ ಐ ಹ್ಯಾಡ್ ಟೇಕನ್ ಫ್ರಮ್ ಓಲ್ಡ್ ಕ್ವಶನ್ ಪೇಪರ್. ನಾವು ಓಲ್ಡ್ ಕ್ವಶನ್ ಪೇಪರ್ ಇಂದನೂ ತಗೊಂಡಿರುವಂತದ್ದು. ಸೊ ಇಲ್ಲಿ ಕೊಟ್ಟಿರುವ ಕ್ವಶನ್ ಅಥವಾ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕ್ವಶನ್ 2007 ಅಲ್ಲಿ ಬಂದಿರುವಂತದ್ದು. ಸೊ ಟಾಪಿಕ್ಸ್ ಗಳ ಮೇಲೂ ಕೂಡ ಕೆಲವರು ಇಂಪಾರ್ಟೆಂಟ್ MCQs ಗಳನ್ನ ತಗೊಂಡು ಕೂಡ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಈಗ ಮೊದಲನೇ ಕ್ವಶನ್ ನೋಡೋದಾದ್ರೆ, if 2x plus 7 divided by x minus 5 equals to 5 by 7, then the value of x. Now this is the question. ಸೊ ಹೇಗೆ ಮಾಡೋದು ಅನ್ನೋದನ್ನ ನೋಡೋದಾದ್ರೆ ಫಸ್ಟ್ ಒಂದ್ಸರಿ ಕ್ವಶನ್ ಬರ್ಕೊಂಡ್ಬಿಡ್ತೀನಿ ನಾನು. 2x plus 7 divided by x minus 5 equals to 5 by 7. ನಾವು ಈಗೇನ್ ಮಾಡಿ ಅಂದ್ರೆ ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ ಈ ನ್ಯೂಮರೇಟರ್ ನ ಇಲ್ಲಿರೋ ಡಿನಾಮಿನೇಟರ್ಗೆ, ಇಲ್ಲಿರೋ ನ್ಯೂಮರೇಟರ್ ನ ಇಲ್ಲಿರೋ ಡಿನಾಮಿನೇಟರ್ಗೆ ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 2x plus 7 into 7 ಆಯ್ತು ಈಕ್ವಲ್ಸ್ ಟು 5 into x minus 5 ಆಯ್ತು. ಓಕೆ, now multiple this 7 to the 2x and 7 to the 7. ಇಲ್ಲೂ ಅಷ್ಟೇ 5 to the x, 5 to the 5 ಮಲ್ಟಿಪಲ್ ಮಾಡಿ. 7 2s are 14 into x is 14x plus ನೋಡಿ ಇದನ್ನ ಇದಕ್ಕೆ ಮಲ್ಟಿಪಲ್ ಮಾಡಿದೆ. ನಾವು 7 ಇಂದ 7ಗೆ
7 7s are 49 equals to now 5 into x ಮಾಡಿ 5 into x is 5x minus 5 5s are 25. ಓಕೆ, ಈಗ ಏನ್ ಮಾಡಿ, ಸೊ 5x ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ, 49 ನ ರೈಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. ಓಕೆ, ಒಂದ್ ಸೆಕೆಂಡ್. ಓಕೆ, ಸೊ 14x ಅಲ್ಲೇ ಇದೆ. ಸೊ 5x ಈ ಕಡೆ ಬಂತಂದ್ರೆ ಮೈನಸ್ 5x ಆಯ್ತು ಈಕ್ವಲ್ಸ್ ಟು ಮೈನಸ್ 25 ಎಲ್ಲೇ ಇದೆ. 49 ಈ ಕಡೆ ಹೋದ್ರೆ ಮೈನಸ್ 49 ಆಯ್ತು. ಸೊ ಪ್ಲಸ್ ಇರೋದು ಈ ಕಡೆ ಹೋದ್ರೆ ಮೈನಸ್. 14x ಅಲ್ಲಿ 5x ಹೋದ್ರೆ ಇಟ್ಸ್ 9x. ಓಕೆ, ಈಕ್ವಲ್ಸ್ ಟು, ಸೊ ಹಿಯರ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸೊ ದಟ್ ಮೀನ್ಸ್ ಯು ನೀಡ್ ಟು ಆಡ್ ಹಿಯರ್. ಸೊ ಇವೆರಡನ್ನ ನೀವೀಗ ಆಡ್ ಮಾಡಿ. ಸೊ ಇಟ್ಸ್ 25 ಪ್ಲಸ್ 49, it's 74. So sign of a biggest number ಬರಿಬೇಕು. So therefore here biggest number is 49. ಅದರ ಸಿಂಬಲ್ ಸೈನ್ ಮೈನಸ್, ಸೊ ಇಟ್ಸ್ ಮೈನಸ್ 74. ಹಾಗಾದ್ರೆ x is equals to, ಇನ್ನೊಂದ್ಸಲ ಬರ್ಕೊಂಡ್ಬಿಡ್ತೀನಿ, 9x is equals to minus 74. ಹಾಗಾದ್ರೆ x is equals to minus 74 by 9. ಹಾಗಾದ್ರೆ this is the value of x. So minus 74 by 9 ಇರೋ ಆಪ್ಷನ್ ಎಲ್ಲಿದೆ ನೋಡಿ. ಸೊ minus 74 by 9 ಇರೋ ಆಪ್ಷನ್ ಥರ್ಡ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ಗೆ ನೀವು ಟಿಕ್ ಮಾಡಬೇಕಾಗುತ್ತೆ.